ಯಾರು ಫೋಟೋಸ್ ತಗೊಳ್ತಾ ಇದ್ರೆ ಫೋಟೋಸ್ ತಗೊಳ್ಳಿ, ವಿಡಿಯೋಸ್ ತಗೊಳ್ಳಿ. ಖಾಲಿ ಇರೋರು ಚಪ್ಪಾಳೆ ಹೊಡಿಬೇಕು. ಎರಡೂ ಕೈ ಚಪ್ಪಾಳೆ ಮಾಡ್ತಾ ಇದ್ರೆ ಫುಲ್ಲು ಎಲ್ಲ ಪಾಯಿಂಟ್ಸ್ ಎರಡೂ ಕೈಯಲ್ಲಿ 72,000 ಪಾಯಿಂಟ್ಸ್ ಇರುತ್ತೆ, ಆಕ್ಟಿವೇಟ್ ಆಗ್ತಾ ಇರುತ್ತೆ. ಚಲನಚಿತ್ರದಲ್ಲಿ ಅಭಿನಯಿಸಿರುವಂತಹ ಕಲಾವಿದರು ಎಲ್ಲರೂ ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ನಮ್ಮ ಆಟೋ ರಾಮಣ್ಣನ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಚಲನಚಿತ್ರದಲ್ಲಿ ಅಭಿನಯಿಸಿರುವಂತಹ ಸುಮಾರು 200 ದಿನಗಳಕ್ಕೂ ಹೆಚ್ಚು ದಿನಗಳನ್ನ ಶೂಟಿಂಗ್ ಅಂತ ತಗೊಂಡು ಮುಗಿಸಿರುವಂತಹ ಸಿನಿಮಾ ಇದು. 6 ಹಾಡುಗಳು ಹಾಗೆ 5 ಸಾಹಸ ಪ್ರದರ್ಶನಗಳನ್ನ ಮತ್ತೆ 7 ಹಾಡಿಗಳಿಗೆ ಸ್ವಂತ ನೃತ್ಯ ಪ್ರದರ್ಶನವನ್ನ ಮಾಡಿರುವಂತಹದ್ದು ನಮ್ಮ ಆಟೋ ರಾಮಣ್ಣನ್ ಅವರು. ವಿತೌಟ್ ಸ್ಕ್ರಿಪ್ಟ್ ಅಂದ್ರೆ ಏನು ಡೈಲಾಗ್ಗಳನ್ನ ಎಲ್ಲೂ ಬರ್ಕೊಳ್ಳದೆ ಹಾಗೆ ಯಾವ ಅಸಿಸ್ಟೆಂಟ್ ಸಹಾಯವನ್ನ ಕೂಡ ಇಲ್ಲದೆ ಅವರು ಈ ಒಂದು ಸಿನಿಮಾವನ್ನ ಪೂರ್ತಿ ಮಾಡಿದ್ದಾರೆ. ಅವ್ರು ಏನ್ ಆಸೆ ಪಟ್ಟು ಈ ಒಂದು ಸಿನಿಮಾ ಮಾಡಿದ್ದಾರೆ ಅದು ಅವರಿಗೆ ಭಗವಂತ ತಲುಪಲಿ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಳ್ಳೋಣ. ಶಂಕರ್ ನಾಗ್ ರವರ ಮತ್ತೊಮ್ಮೆ ಅವರ ನೆನಪನ್ನ ಮೂಡಿಸಿದಂತಹ ಆಟೋ ರಾಮಣ್ಣನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸುಮಾರು ಹಲವಾರು ರೀತಿಯಲ್ಲಿ ಜನಗಳ ಮನವನ್ನ ತಂಪು ಮಾಡುತ್ತದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಶಂಕರ್ ನಾಗ್ ರವರ ಶಂಕರ್ ನಾಗ್ ರವರ ಬಗ್ಗೆ ಒಂದು ಹಾಡನ್ನ ಕೂಡ ನಾವು ನೋಡಿದ್ವಿ. ಆಟೋ ರಾಮಣ್ಣನ್ ಅವರು ಅಭಿನಯಿಸಿರುವಂತಹದ್ದು. ಸುಮಾರು ಆ ಒಂದೇ ಚಿತ್ರಕ್ಕೆ ಆ ಒಂದೇ ಹಾಡಿಗೆ ಅವರು 50ಕ್ಕೂ ಹೆಚ್ಚು ದಿನಗಳ ಕಾಲ ಶೂಟಿಂಗ್ ಅನ್ನ ಮಾಡಿರುವಂತಹದ್ದು. ಸುಮಾರು 150 ಅಡಿಗಳ ಮೇಲೆಯಿಂದ ಬಿದ್ದು ಪ್ರಾಣಾಪಾಯವನ್ನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕೇವಲ ಒಂದು ಕ್ಷಣ ಮಾತ್ರದಲ್ಲಿ ಅವರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಕೇವಲ ಸಿನಿಮಾಗೋಗಿನೇ ಮುಡಿಪಾಗಿಟ್ಟು ಆ ಕ್ಷಣ ಮಾತ್ರದಲ್ಲಿ ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರ ಡೆಡಿಕೇಶನ್ ಏನಿದೆ ಸಿನಿಮಾಗಾಗಿ ಮತ್ತು ಕಲೆಗಾಗಿ ಅಂತ ನಾವು ಅನ್ಕೋಬಹುದು. ಹಾಗೇನೆ ಸುಮಾರು 4 ಬಾರಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಒಂದು ಶೂಟಿಂಗ್ ನಡೆಯಬೇಕಾದ್ರೆ. ಸಾಂಗ್ಲಿಯಾನ ಚಿತ್ರದ ಮೂಲಕ ಅವರು ತಮ್ಮ SP ಸಾಂಗ್ಲಿಯಾನ ಚಿತ್ರದ ಮೂಲಕ ತಮ್ಮ ಕೆರಿಯರ್ ಅನ್ನು ಅವರು ಸ್ಟಾರ್ಟ್ ಮಾಡಿದಂತಹ ಅವರು ಸುಮಾರು 50 ಭಾಗವಹಿಸಿ ನಟರಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಆದರೆ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ನಾಯಕ ನಟರಾಗಿ ಈ ಒಂದು ಆಟೋ ರಾಮಣ್ಣ ಫೈಟರ್ ಬಳ್ಳಾರಿ ಏನಿದೆ ಅದರ ಮೂಲಕ ನಮ್ಮೆಲ್ಲರ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ. ಎರಡನೇ ಭಾಗದಲ್ಲಿ ನಮ್ಮ ಆಟೋ ರಾಮಣ್ಣನ್ ಅವರು ನಾಯಕ ನಟರಾಗಿರುವಂತದ್ದು, ಮೊದಲ ಭಾಗದಲ್ಲಿ ಮಹೇಂದ್ರ ಮುನ್ನೋತ್ರ ಅವರು ನಾಯಕ ನಟರಾಗಿರುವಂತದ್ದು ನಾನು ಹೇಳ್ತಿದ್ದೆ. ಸೊ ಹಾಗೆ ಮಾಡ್ತಿರುವಂತಹ ಆಟೋ ರಾಮಣ್ಣನ್ ಅವರ ಒಂದೇ ಒಂದು ಆಸೆ ಏನಂತಂದ್ರೆ ಅವರು ಸಾಮಾನ್ಯವಾಗಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಸಿನಿಮಾ ಅಂತ ಬಂದ ತಕ್ಷಣ ಓಡೋಡಿ ಬರುವಂತದ್ದು. ಸರಿಸುಮಾರು ಪ್ರತಿದಿನ 250ಕ್ಕೂ ಹೆಚ್ಚು ನಾಯಿಗಳಿಗೆ ಆಹಾರವನ್ನು ಕೊಡ್ತಾರೆ. ಈಗ ಯಾರಾದ್ರೂ ನಾವು ಹೊಟ್ಟೆ ಹಸಿವು ಅಂತಂದ್ರೆ ಅಥವಾ ಊಟ ಕೇಳಿದ್ರೆ ನಾವು ಎಲ್ಲಿ ಬೇಕಾದ್ರೂ ಊಟ ಕೊಡಿಸ್ತೇವೆ. ಆದ್ರೆ ನಾಯಿಗಳು ಎಲ್ಲೂ ಯಾರು ಹೋಗಲ್ಲ, ಎಲ್ಲರೂ ಕೂಡ ನಾಯಿ ಅಂತ ಬಿಟ್ಕೊಡ್ತೀವಿ. ಅಂಥದ್ರಲ್ಲಿ 250ಕ್ಕೂ ಹೆಚ್ಚು ನಾಯಿಗಳಿಗೆ ಪ್ರತಿದಿನ ಅನ್ನದಾನವನ್ನ ಮಾಡುವಂತಹ ಅವರ ಕಾರ್ಯವನ್ನ ನಾವು ಈ ಸಮಯದಲ್ಲಿ ಶ್ಲಾಘಿಸಬೇಕು. ಹಾಗೇನೆ ಆಟೋ ಓಡಿಸುವಂತಹ ಅವರಿಗೆ ಒಂದ್ಸಲ 12 ಲಕ್ಷ ರೂಪಾಯಿ ಹಣ ಸಿಗುತ್ತೆ. 12 ಲಕ್ಷ ರೂಪಾಯಿ ಒಡವೆ, 12 ಲಕ್ಷ ರೂಪಾಯಿ ಒಡವೆಯನ್ನ ಕೂಡ ಅದರ ಮಾಲೀಕರಿಗೆ ಹಿಂತಿರುಗಿಸಿಕೊಟ್ಟಿರುವಂತದ್ದು ಅವರ ಕಾರ್ಯ ಎಂತದ್ದು ಅಂತ ನಾವು ಯೋಚನೆ ಮಾಡಬಹುದು. ಹಾಗೆ ಮತ್ತೊಂದು ಸಲ 2 ಲಕ್ಷ ರೂಪಾಯಿ ಹಣ ಸಿಕ್ಕಿದ್ರು ಕೂಡ ಆ ಹಣವನ್ನ ಕೂಡ ಅವರು ವಾಪಸ್ ತಲುಪಿಸಿರ್ತಾರೆ. ಹಾಗೆಯೇ ಮೈಸೂರು ರಸ್ತೆಯಲ್ಲಿರುವ ಗೋಪಾಲನ್ ಮಾಲ್ ಮುಂದೆ ನಾವು ನೋಡಿರಬಹುದು ಶಂಕರಣ್ಣನವರ ಒಂದು ಪ್ರತಿಮೆ ಏನಿದೆ ಅದು ಯಾರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಆಟೋ ರಾಮಣ್ಣನವರೇ. ನಮ್ಮ ಶರಣೆಂಬೆ ಗುರುವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ, ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ. ಯೋಗ ಯೋಗ ನಾನು ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಒಂದ್ ದಿವಸ ಈ ಆಟೋ ರಾಮಣ್ಣ ಅವ್ರನ್ನ ಸಂಧಿಸ್ತೇನೆ ಅಂತ ಹೇಳಿ. ಮೊದಲನೇ ದಿನವೇ ನಮ್ಮ ಮನೆಗೆ ಬಂದ ಆಟೋ ರಾಮಣ್ಣ ತಮ್ಮ ಚಿತ್ರದ ಮಹತ್ತರವಾದಂತಹ ಸಾಹಸವನ್ನ ತಾವು ಮಾಡಬೇಕು ಅಂತಿರುವ
ಒಂದು ಚಿತ್ರದ ಮಹತ್ವಾಕಾಂಕ್ಷೆಯನ್ನು ನಾನು ಮುಂದೆ ತೆರೆದಿಟ್ಟರು. ಇದುವರೆಗೆ ಎಷ್ಟೋ ಜನ ನನಗೆ ನಿರ್ದೇಶಕರುಗಳು ಕತೆ ಹೇಳಿದ್ದಾರೆ. ಕೈಯಲ್ಲಿ ಚೀಟಿಯನ್ನು ಏನಾದರೂ ಬರಹಗಳನ್ನು ಕೈಯಲ್ಲಿ ಇರಿಸ್ಕೊಂಡೇನೆ ಅವ್ರು ಹೇಳ್ತಾ ಹೋಗ್ತಾರೆ. ರಾಮಣ್ಣ ಎಂಥ ಅದ್ಭುತ ನೆನಪಿನ ಶಕ್ತಿಯನ್ನು ಹೊಂದಿದ್ದಾರೆ ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಪ್ರತಿ ದೃಶ್ಯದ ಪ್ರತಿ ಸಂಭಾಷಣೆಯನ್ನ ಅವರು ಹೇಳ್ತಾ ಹೋದ್ರು, ಆ ಪಾತ್ರಗಳನ್ನು ಪರಿಚಯ ಮಾಡಿಸ್ತಾ ಹೋದ್ರು, ಎಲ್ಲೆಲ್ಲಿ ಹಾಡುಗಳ ಸನ್ನಿವೇಶ ಬರುತ್ತೆ ಎನ್ನುವುದನ್ನು ಹೇಳ್ತಾ ಹೋದ್ರು. ಅವರ ಸ್ಮರಣ ಶಕ್ತಿಗೆ ನನ್ನ ನಮೋ ನಮಃ. ಇಷ್ಟಾಗಿ ನಾನು ಅವರು ಕೊಟ್ಟಂತ 6 ಸನ್ನಿವೇಶಗಳಿಗೆ ಹಾಡನ್ನು ಬರೆದಿದ್ದೇನೆ. ಇಲ್ಲಿ ಅಷ್ಟು ಹಾಡುಗಳನ್ನು ತೋರಿಸಿಲ್ಲ. ಇಡೀ ಭಾರತದ ಎಲ್ಲ ಜನ ನೋಡ್ಬೇಕಾದಂಥ ಒಂದು ಗೋವಿನ ಹಾಡಿದೆ. ಅದನ್ನ ಯಾಕೆ ತೋರಿಸ್ಲಿರೋ ನಂಗೆ ಗೊತ್ತಿಲ್ಲ. ಆದರೂ ಕೂಡ ಆ ಹಾಡು ನನಗೆ ಅಷ್ಟು ವಿಶ್ವಾಸ ಇದೆ. ಒಬ್ಬ ಬರಹಗಾರನಾಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಆ ಹಾಡು ಜೈಬೇರಿ ಹೊಡೆದೇ ಹೊಡೆಯುತ್ತೆ ಅಂತ ಹೇಳಿ. ಕಾರಣ ಇಷ್ಟೇನೆ, ಇಡೀ ಭಾರತ ರೈತಾಪಿ ಜನರ ದೇಶ. ಗೋವನ್ನು ನಾವು ಪೂಜಿಸ್ತೇವೆ. ಯಾಕೆ ಪೂಜಿಸಬೇಕು, ಅದರ ಮಹತ್ವ ಏನು, ಅದನ್ನು ಹೇಗೆ ನೋಡ್ಕೋಬೇಕು, ಅದರಿಂದ ಏನೇನು ಪ್ರಯೋಜನಗಳು, ಅದರ ಬಗ್ಗೆ ಏನೆಲ್ಲ ಸಂಪ್ರದಾಯವಾದಿಗಳು ಹೇಳ್ತಾ ಹೋಗ್ತಾರೆ, ಹೇಗೆ ನಮ್ಮ ಪರಂಪರೆ ಅದನ್ನ ಪೂಜಿಸಿದೆ, ಎಲ್ಲ ಅಂಶಗಳನ್ನ ಕೇವಲ ಒಂದು 14 ಸಾಲಲ್ಲಿ ಹೇಳುವ ಪ್ರಯತ್ನವನ್ನ ಮಾಡಿದ್ದೇವೆ. ನಂಗೆ ಗೊತ್ತಿಲ್ಲ ಯಾಕೆ ರಾಮಣ್ಣ ಈ ನಿಲುವನ್ನು ತಗೊಂಡ್ರು ಅಂತ ಹೇಳಿ. ಈ ಚಿತ್ರದಲ್ಲಿ 12 ಹಾಡಿದೆ. ಬಹುಶಃ ಇಡೀ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮಲೋಕ ಬಿಟ್ರೆ ಆಟೋ ರಾಮಣ್ಣ ಚಿತ್ರದಲ್ಲಿ ಇಷ್ಟು ಹಾಡಿರೋದು ಅಂತ ಹೇಳಿ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅನ್ನಿಸಿಕೆ. ರಾಮಣ್ಣನ ಹೊಗಳಬೇಕು ಅಂತ ಈ ಮಾತನ್ನು ಹೇಳ್ತಾ ಇಲ್ಲ. ಒಬ್ಬ ಸಾಹಸಿ. ಅವ್ರನ್ನ ನೇರವಾಗಿ ನಾನು ಶೂಟಿಂಗ್ ಅಲ್ಲಿ ನೋಡಿದ್ದೇನೆ. ಯಾವ ಸಂಭಾಷಣೆಯನ್ನು ಕುಳಿತು ಬರೆದದ್ದು ನೋಡಿಲ್ಲ ನಾನು. ಆ ನಿಮಿಷ ಅಲ್ಲಲ್ಲೇನೆ ಸ್ವಯಂ ಸ್ಫೂರ್ತಿಯಿಂದ ಕಟ್ತಾ ಹೋಗ್ತಾರೆ. ಒಂದ್ ರೀತಿಯಲ್ಲಿ ಆಶು ಸಂಭಾಷಣೆ ಅಂತ ಹೇಳ್ಬೋದು. ಇದೇನು ಆಶು ಸಂಭಾಷಣೆ ಯಾರು ಬರಿಬಹುದಲ್ಲ ಅಂತಂದ್ರೆ ಹಾಗಲ್ಲ. ಅದಕ್ಕೆ ಪ್ರಾಸ ಇರುತ್ತೆ, ಒಳಪ್ರಾಸ ಇರುತ್ತೆ, ಚಾಟಿ ಏಟ್ ಇರುತ್ತೆ, ವ್ಯಂಗ್ಯ ಇರುತ್ತೆ, ಕಟಕಿ ನುಡಿ ಇರುತ್ತೆ. ತುಂಬಾ ಅರ್ಥಗರ್ಭಿತವಾಗಿ ಆ ಪಾತ್ರಕ್ಕೆ ಏನ್ ಬೇಕೋ ಅದನ್ನ ಅವರು ಕೊಡ್ತಾ ಹೋಗ್ತಾರೆ. ನಾನು 4 ಬಾರಿ ಈ ಚಿತ್ರವನ್ನು ನೋಡಿದ್ದೇನೆ. ಎಲ್ಲ ಹಂತಗಳಲ್ಲಿ ಅದನ್ನು ಹೇಗೆ ಉತ್ತಮಪಡಿಸಬಹುದು ಅನ್ನೋದನ್ನ ಒಬ್ಬ ಸಹೃದಯ ಪ್ರೇಕ್ಷಕನಾಗಿ ನಾನು ಅದನ್ನು ಸಲಹೆಗಳನ್ನು ಕೊಡ್ತಾ ಬಂದಿದ್ದೇನೆ. ಆ ಸಲಹೆಗಳನ್ನ ಅವರು ಗಂಭೀರವಾಗಿ ತಗೊಂಡಿದ್ದಾರೆ. ಎಷ್ಟೊಂದು ಪಾತ್ರಗಳಿದೆ ಈ ಚಿತ್ರದಲ್ಲಿ ಅಂತಂದ್ರೆ, ಒಂದು ನೀವು ಅಂಶ ಗಮನಿಸಬೇಕು. ಮಹೇಂದ್ರ ಮನ್ನೋತ್ ಅವರನ್ನ ನೋಡಿದ್ರಿ, ಉಜ್ವಲ ದೇಶಾಭಿಮಾನಿ, ಗೋ ಸಂರಕ್ಷಕ, ಒಂದು ರೀತಿಯ ಕೊಡುಗೈ ದೊರೆ, ದಾನಿ. ತನ್ನ ನಿಜ ಜೀವನದಲ್ಲಿ ಅವರೊಂದು ಮೆಡಿಕಲ್ ಶಾಪ್ ಅನ್ನ ಇರಿಸಿಕೊಂಡು ಬೇಕಾಷ್ಟು ಜನಕ್ಕೆ ಅನುಕೂಲಗಳನ್ನು ಮಾಡಿದ್ದಾರೆ. ಅವರ ನಿಯಮ ಏನು ಅಂದ್ರೆ ಬಲಗೈಗೆ ಕೊಟ್ಟರೆ ಎಡಗೈಗೆ ಗೊತ್ತಾಗಬಾರದು ಅನ್ನುವ ಒಂದು ಅಂಥ ದಾನ ಧರ್ಮದ ಬುದ್ಧಿ. ಅವರು ಇಲ್ಲಿ ತುಂಬಾ ಒಳ್ಳೆಯ ಪಾತ್ರವನ್ನ, ಸೀತಾರಾಮಯ್ಯನ ಪಾತ್ರವನ್ನ ಮಾಡಿದ್ದಾರೆ. ರಾಮಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವ್ರು ಕೊರಿಯೋಗ್ರಾಫರ್ ಅನ್ನ ಇಟ್ಕೊಳ್ಳಲ್ಲ, ಫೈಟ್ ಮಾಸ್ಟರ್ನ ಇಟ್ಕೊಳ್ಳೋದಿಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ನೂ ಇಟ್ಕೊಂಡಿಲ್ಲ ಅವರು. ಇದೊಂದು ರೀತಿಯ ಪಂಚವಾರ್ಷಿಕ ಯೋಜನೆ. ನಾನು ಸರಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಮತ್ತೆ ಮತ್ತೆ ಅವರು ಚಿತ್ರೀಕರಣ ಮಾಡಿದ್ದಾರೆ. ಅದಕ್ಕಾಗಿ ತೋಟ ಮಾರಿದ್ದಾರೆ. ಒಂದು ರೀತಿಯಲ್ಲಿ ಕಲೆಯ ಬಗ್ಗೆ ಹುಚ್ಚು ಅಂದ್ರೆ ಅದನ್ನ ಕೀಳಾಗಿ ತಗೋಬೇಕಾಗಿಲ್ಲ. ಪ್ರೀತಿಯ ಇನ್ನೊಂದು ಆಯಾಮವೇ, ಇನ್ನೊಂದು ಮುಖವೇ ಹುಚ್ಚುತನ. ಕಲೆಗಾಗಿ ಸರ್ವ ಸಮರ್ಪಣವನ್ನು ತ್ಯಾಗ ಮಾಡ್ತಕ್ಕಂಥದ್ದು ಅಂತ ಕಲಾಜೀವಿ. ಅವ್ರು ಫೈಟ್ ಮಾಡಲಿ, ಎಷ್ಟೊಂದು
ಅವರು ತೊಂದರೆ ತಗೊಂಡಿದ್ದಾರೆ ಅಂತಂದರೆ, ನೋಡಿ, ತೊಂದರೆ ತಗೊಂಡಿದ್ದಾರೆ ಅಂತಂದರೆ ಅದು ನಿಮಗೆ ತಕ್ಷಣ ತೀವ್ರ ಪರಿಣಾಮವನ್ನು ಬೀರೋದಿಲ್ಲ. ಎಷ್ಟೊಂದು ರಿಸ್ಕ್ ತಗೊಂಡಿದ್ದಾರೆ ಅಂತಂದರೆ, ಕೆಲವು ಸಾರಿ ಅಂತೂ ಕೂಡ ಅವರಿಗೆ ಅಪಾಯಗಳು ಆಗಿದೆ. ಆ ಎಲ್ಲ ಅಪಾಯಗಳನ್ನು ಇಕ್ಕಿ ಮೆಟ್ಟಿ ಏನೂ ಆಗೇ ಇಲ್ಲವೇನೋ ಅನ್ನೋ ಹಾಗೆ ಚಿತ್ರೀಕರಣ ಮುಂದುವರಿಸಿದ್ದಾರೆ. ಅವರಲ್ಲೊಬ್ಬ ನಟ ಇದ್ದಾನೆ. ಆ ನಟ ಶಂಕರ್ನಾಗ್ನಿಂದ ಪ್ರೇರಿತನಾದಂಥ, ಶಂಕರ್ನಾಗ್ನ ಎಷ್ಟೊಂದು ಪ್ರೀತಿಸ್ತಾರೆ ಅಂತಂದ್ರೆ, ನನಗೆ ಫೋನ್ ಮಾಡಿದಾಗೆಲ್ಲ ಒಂದು 100 ಸಾರಿ ಆದರೂ ಶಂಕರ್ನಾಗ್ ಅನ್ನುವ ಪದವನ್ನ ಅವ್ರು ಹೇಳ್ತಾರೆ. ಶಂಕರ್ನಾಗ್ ಹಾಗೆ ಮಾಡ್ತಾ ಇದ್ರು, ಹೀಗೆ ಮಾಡ್ತಾ ಇದ್ರು ಇತ್ಯಾದಿ ಆದಂಥ ರೀತಿಯಲ್ಲಿ ಒಬ್ಬ ಕಲಾವಿದನನ್ನ ಹೀಗೆ ಪ್ರೀತಿಸೋಕ್ ಸಾಧ್ಯನೇ ಅನ್ನೋ ಹಾಗೆ ಅವರು ಶಂಕರ್ನಾಗನ್ನ ಇಷ್ಟಪಡ್ತಾರೆ. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರನ್ನ ಹೇಗೆ ನೆನೆಸ್ತೇವೆ ಹಾಗೆ ಅವರು ಶಂಕರ್ನಾಗನ್ನ ಆರಾಧ್ಯ ದೈವ ಅಂತ ಹೇಳಿ ತಗೊಂಡಿದ್ದಾರೆ. ರಂಗಭೂಮಿಯ ನಟ, ಇಡೀ ಚಿತ್ರದಲ್ಲಿ ರಂಗಭೂಮಿಯ ಬಗ್ಗೆಯೂ ಕೂಡ ಇದೆ. ಅವ್ರು ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅಂದ್ರೆ ಇಡೀ ಸಿನಿಮಾ ನೋಡುವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ವೈವಿಧ್ಯತೆಯನ್ನು ತರಬೇಕು ಅನ್ನೋದು ಅವರ ಹಂಬಲ. ಆದ್ರಿಂದ ಒಬ್ಬ ಶ್ರಮಜೀವಿ, ನಾನು ಆ ಥರ ಹೇಳ್ತೇನೆ. ಒಂದು 5.5 ಲಕ್ಷ ಆಟೋ ಇರ್ಬೋದು ಬೆಂಗಳೂರಲ್ಲಿ. ಅವರೆಲ್ಲರೂ ಒಂದೊಂದು ಸಾರಿ ನೋಡಿದ್ರೆ ಈ ಚಿತ್ರ ನಿಜವಾಗಿಯೂ ಕೂಡ ಯಶಸ್ಸನ್ನ ಪಡೆಯುತ್ತೆ, ಜೈಬೇರಿಯನ್ನು ಪಡೆಯುತ್ತೆ ಅಂತ ಹೇಳಿ ನನಗೆ ಆತ್ಮವಿಶ್ವಾಸ ಇದೆ. ಅವರಷ್ಟು, ನಾನು ಶಂಕರ್ನಾಗ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ತನ್ಮುಖಾಂತರವಾಗಿ ಅವರ ಜನ್ಮದಿನವನ್ನ ಆಚರಿಸುವಂತ ಸನ್ನಿವೇಶಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರ್ಕೊಂಡೋಗಿದ್ರು. ಏನು ರಸ್ತೆ ತುಂಬ ಆಟೋ ಚಾಲಕರು ಎಷ್ಟೊಂದು ರಾಮಣ್ಣನ ಪ್ರೀತಿಸ್ತಾರೆ ಅಂತಂದ್ರೆ, ಒಬ್ಬ ಜನಪ್ರಿಯ ವ್ಯಕ್ತಿ ಹೀಗೆ ಅವರಿನ್ನೂ ತಾರೆ ಆಗಿಲ್ಲ, ತಾರೆ ಆಗೋ ಹಂತದಲ್ಲಿದ್ದಾರೆ. ಮೆಟಾಮಾರ್ಫೋಸಿಸ್ ಅಂತ ಹೇಳಿ ಕರಿಬಹುದು, ರೂಪಾಂತರದ ಅವಸ್ಥೆ. ಅವರು ತಾರೆಯಾಗುವ ಮುಂಚೆನೆ ಇಷ್ಟೊಂದು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ, ಅವರಿಗೆ ತಮ್ಮ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಅವರಿಗೆ ಪ್ರಾಣಕ್ಕೆ ಪ್ರಾಣದ ಸ್ನೇಹಿತರುಗಳಿದ್ದಾರೆ ಅಂತ ಅಂದ್ರೆ ಅದು ಎಳ್ಳಷ್ಟು ಕೂಡ ಉತ್ಪ್ರೇಕ್ಷೆ ಅಲ್ಲ. ನಾನು ಅವರನ್ನು ಹೊಗಳಿ ನಾನೇನು ಸಂಪಾದನೆ ಮಾಡಬೇಕಾಗಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ನಿಜವಾಗಿರ್ತಕ್ಕಂಥ ಚೈತನ್ಯ ಏನು, ಅದಟೇನು, ಪರಾಕ್ರಮ ಏನು, ನಿಜವಾಗಿರ್ತಕ್ಕಂಥ ಬುದ್ಧಿ ಎಂಥದ್ದು, ಕಲೆಗಾರಿಕೆ ಎಂಥದ್ದು, ಅವರಲ್ಲಿರ್ತಕ್ಕಂಥ ಪ್ರತಿಭಾ ಪಾಂಡಿತ್ಯ ಎಂಥದ್ದು, ಅದು ಹೇಗೆ ನೋಡೋದಕ್ಕೆ ಅನ್ಅಸ್ಯೂಮಿಂಗ್ ಪರ್ಸನಾಲಿಟಿ, ನೋಡಿದ ತಕ್ಷಣನೇ ಗೊತ್ತಾಗುತ್ತೆ. ಆದರೆ ಅವರು ಕ್ರಿಯಾಶೀಲತೆ ತೊಡಗಿದ್ರೆ, ಆ ಪ್ರತಿಭೆಗೆ ತೊಡಗಿದ್ರೆ ಅದ್ಭುತವಾದಂಥ ಕಲಾವಿದ ಅವರು. ಈ ಕಲಾವಿದರ ಚಿತ್ರ ಅದು ಯಶಸ್ಸನ್ನು ಗಳಿಸ್ಬೇಕು, ಕನ್ನಡ ನಾಡಿನಲ್ಲಿ ಅತ್ಯಂತ ಜನಪ್ರಿಯ ಆಗಬೇಕು, ಅವರು ಮತ್ತೆ ಹಾಕಿರುವ ಹಣ ಎಲ್ಲ ವಾಪಸ್ ಆಗಬೇಕು ಅಂತ ಹೇಳಿ ನಾನು ಅಂದ್ಕೋತೇನೆ. ಸರಸ್ವತಿಯ ಸುಪುತ್ರರು ನಮ್ಮ ದೊಡ್ಡರಂಗೇಗೌಡರು ಅವರಿಗೆ ಈ ಸಾಲಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗುವಂಥದ್ದು ಸೌಭಾಗ್ಯ ಸಿಕ್ಕಿದೆ. ಕನ್ನಡ ತಾಯಿನ ಇನ್ನೂ ಮುಗಿಲೆತ್ತರಿಸುವಂಥ ಶಕ್ತಿಯ ತಾಯಿ ಕೊಡ್ಲಿ ಅಂತ ಹೇಳ್ತಾ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆಪಡ್ತೀನಿ. ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ನಂದು ರಾಮಣ್ಣಂದು ಒಂದು 15-20 ವರ್ಷದ ಸಂಬಂಧಗಳು, ಬಹಳಷ್ಟು ಒಡನಾಟಗಳು. ಅವ್ರ ಜೊತೆ ನಾನು ಸಾಕಷ್ಟು ಕೆಲಸಗಳನ್ನ ಹೋರಾಟಗಳಲ್ಲಿ ಮಾಡಿದ್ದೀನಿ. ಯಾಕಂದ್ರೆ ಕನ್ನಡದ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಕೊಂಡು ಬಂದವರು. ಇಲ್ಲಿ ಒಂದು ಸಂದೇಶನ ರಾಮಣ್ಣ ಕೊಡಕ್ಕೆ ಇಚ್ಛೆ ಪಡ್ತಾರೆ. ಈ ಸಿನಿಮಾದಲ್ಲಿ ನಮ್ಮ ದೊಡ್ಡರಂಗೇಗೌಡರು ಹೇಳುವ ಸಾಹಿತ್ಯ, ಚಿತ್ರಕಥೆ, ಸಂಗೀತ, ಗಾಯಕ ಎಲ್ಲವೂ ಇದೆ. ಒಂದು ರೀತಿ ಯಾವ ಅನುಭವ ಇದೆಯಲ್ಲೂ ಗೊತ್ತಿಲ್ಲ, ಎಲ್ಲವೂ ಸಹ ಅವರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಒಂದು ಮಾತ್ರ ಹೇಳಬೇಕಾಗುತ್ತೆ, ಯಾವುದೇ ಮನುಷ್ಯನ ನಾವು ಅವನ ವೇಷಭೂಷಣವನ್ನು ನೋಡಿ, ಅವನ ಮುಖಾರವಿಂದವನ್ನು ನೋಡಿ ಏನನ್ನೂ ಅಳಿಬಾರ್ದು. ಯಾಕಂದ್ರೆ ಆ ಎಲ್ಲ ನೋವುಗಳನ್ನ ರಾಮಣ್ಣವ್ರು ಅನುಭವಿಸಿದ್ದಾರೆ. ಅದು ನಾನು ಹೇಳ್ತೀನಿ, ಅವ್ರು ಬಂದಾಗ ಸಿನಿಮಾ ಮಾಡ್ತೀನಿ ಅಂದ್ರೆ ಗೇಲಿ ಮಾಡಿರೋರು ಇದ್ದಾರೆ. ಅವರು ಶಂಕರ್ನಾಗ್ CD ನನ್ನ ಕೈಯಲ್ಲಿ ಬಿಡುಗಡೆ ಮಾಡ್ತಿದ್ರು ಅಲ್ಲಿ. ಆಗ್ಲೂ ಸಹ ಅವ್ರನ್ನ ಮುಂದೆ ಒಂಥರ ನೋಡೋದು, ಹಿಂದೆ ಮಾತಾಡ್ತಿರ್ತಕ್ಕಂಥದ್ದು ಇವೆಲ್ಲವೂ ಸಹ ನೋಡಿದ್ದೀವಿ. ಹಾಗೆ ಅವ್ರೊಂದು ಸಿನಿಮಾ ತೆಗಿತೀನಿ ಅಂದ್ರೆ ಸಾಧ್ಯನಾ ಎಂತೆಂಥವ್ರು ಇವತ್ತಿನ ದಿವಸ ಬಿಳಿ ಬಟ್ಟೆ ಹಾಕೊಂಡು, ತುಂಬ ಚೈನ್ ಹಾಕೊಂಡು, ಬೆರಳು ತುಂಬ ಉಂಗುರುಗಳು ಹಾಕೊಂಡು ಓಡಾಡೋರು ಯಾವ್ಯಾವ ರೀತಿ ಬದುಕ್ತಾರೆ, ಇನ್ನು ಈ ಮನುಷ್ಯನ ಕೈಲಿ ಆಗತ್ತಾ ಅಂತಕ್ಕಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ಸತ್ಯವಂತರಾಗಿ ಬಾಳ್ತಕ್ಕಂಥದ್ದು ಇಂಥ ಮನುಷ್ಯರಿಂದ ಸಾಧ್ಯ ಹೊರತು ಮೈ ತುಂಬ ಆಭರಣಗಳು ಹಾಕೊಂಡು ಮಾಡೋದ್ರಿಂದ ಸತ್ಯ ಉಳಿತದೆ ಅಂತಕ್ಕಂಥದ್ದಿಲ್ಲ. ಯಾಕಂದ್ರೆ ಮನುಷ್ಯನಲ್ಲಿ ಸಾಕ್ಷಿ ಇದೆ. ಲಕ್ಷಾಂತರ ರೂಪಾಯಿ ಒಡವೆಗಳನ್ನ ಪೊಲೀಸ್ ಕಮಿಷನರ್ಗೆ ಒಪ್ಪಿಸಿರೋದು, 2 ಲಕ್ಷ ಕಳ್ಕೊಂಡವ್ರಿಗೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಅವನಲ್ಲಿ ರಾಮಣ್ಣನಲ್ಲಿ ಇದೆ. ಮತ್ತು ಹೋರಾಟಗಾರ ನಾವು ಯಾಕಂದ್ರೆ ಅದರಲ್ಲಿ ಎಂಥ ಶಕ್ತಿ ಇದೆ ಅಂದ್ರೆ, ಗೋಪಾಲ್ ಮುಂದೆ ಇದ್ದಕ್ಕಿದ್ದಂಗೆ 2 ಲಕ್ಷ ಖರ್ಚು ಮಾಡಿ ಶಂಕರ್ನಾಗ್ ಅವ್ರ ಪ್ರತಿಮೆ ಎಲ್ಲಿಂದ ತಂದ, ಯಾರು ಮಾಡ್ತಾರೆ, ಯಾರೋ ದಾನಿಗಳು, ಯಾರೋ ಉದಾರಕರು ಅವ್ನ ಬೆಂಬಲಕ್ಕೆ ನಿಂತ್ಕೊಂಡು ಆ ಪ್ರತಿಮೆನ ಸ್ಥಾಪನೆ ಮಾಡಿದ್ರು. ನಿಜವಾಗ್ಲೂ ನನಗೆ ಉದ್ಘಾಟನೆಗೆ ಬರ್ಬೇಕು, ನಾನು ಒಬ್ಬ ಉದ್ಘಾಟನೆಗೆ ಬರ್ತೀನಿ ಅಂತ ಹೋದ್ರೆ
ನಾನು ಹೋಗುವಾಗ ಮುಂಚೆ ಉಪೇಂದ್ರ ಅವ್ರು ಬಂದಿದ್ದಾರೆ, ರಮೇಶ್ ಭಟ್ ಅವ್ರು ಬಂದಿದ್ದಾರೆ. ಆ ಮನುಷ್ಯನ ಕರೆಗೆ ಎಲ್ಲರೂ ಓಡ್ ಬಂದಿದ್ದಾರೆ. ಆದರೆ ಅದಕ್ಕೆ ಶಕ್ತಿ ಹೆಂಗಿದೆ ಅಂತ ಅರುಂಧತಿ ನಾಗ್ ಅವರು, ಅನಂತ್ ನಾಗ್ ಅವರು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರ ಕೊಟ್ಟಿರ್ತಕ್ಕಂಥದ್ದು ನಂಗೆ ನೆನಪಿದೆ. ಹಾಗೆ ಆ ಮನುಷ್ಯಂದು ನಂದು ಸ್ವಲ್ಪ ತಮಾಷೆ ಉಡಾಫೆಗಳು ಇದೆ. ನಾನು ಸೂಪರ್ ಕಾಪ್ ಸಾಂಗ್ಲೆಯನ್ನ ಅಭಿಮಾನಿ ಶಂಕರ್ ನಾಗ್ ಇದರಲ್ಲಿ ನಂದು ಸಾಂಗ್ಲೆಯನ್ನ ಒಂದು ವೇದಿಕೆ ಕರೆದು ಬಿಟ್ಟಿದ್ದಾನೆ. ನಾನು ಆ ಟೈಮ್ನಲ್ಲೇ ಸಾಂಗ್ಲೆಯನ್ನ ಒಂದು ಭೂ ಹಗರಣವನ್ನು ಬಯಲಿಗೆ ಇಳಿದು ಆ ಜಮೀನನ್ನ ಸರ್ಕಾರಕ್ಕೆ ವಾಪಸ್ ಕೊಡಿಸಿದ್ವಿ. ಯಾರ ವೇದಿಕೆ ಮೇಲೆ ಕುಂತಾಗ ಶಿವರಾಮಣ್ಣನ ಕರೆಸ್ಬಿಟ್ಟಿದ್ದೆ, ಇವತ್ತು ಸಾಂಗ್ಲೆಯನ್ನ ಕತೆ ಮುಗೀತು ಅಂತ ಹೇಳ್ಬಿಟ್ಟಾರೆ. ಮನುಷ್ಯ ಕುಂತಿರೋರೆಲ್ಲ ಭಾಷಣ ಕೊಡ್ತಾ ಇದ್ದೆ, ನಾನು ಕೊಡ್ತಾನೆ ಇಲ್ಲ, ಯಾಕಂದ್ರೆ ಸಾಂಗ್ಲೆಯನ್ನ ಫಸ್ಟ್ ಎದ್ದು ಬಿಡ್ಲಿ ಅಂತ. ಆವತ್ತು ಸ್ವಲ್ಪ ನಾನು ಅವ್ರಿಗೆ ಸ್ವಲ್ಪ ಚಾರ್ಜ್ ಮಾಡಿದ್ದೇನೆ, ನಾನು ಬಂದಿರೋ ವೇದಿಕೆಯನ್ನು ಆ ವಿಷಯಗಳೇನೋ ಹೋರಾಟಗಳು ಬೇರೆ ಇದು ಬೇರೆ, ಇನ್ನು ಇದಕ್ಕೆ ಕಲ್ಪನೆ ಮಾಡ್ಕೊಂಬೇಡ. ಸೂಪರ್ ಕಾಪ್ ಶಂಕರ್ನಾಗ್ ಸೂಪರ್ ಕಾಪ್ಗಳಲ್ಲೂ ಹಿಂದ್ಗಡೆ ಎಷ್ಟೆಷ್ಟೋ ರಹಸ್ಯಗಳು ಇರುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದೆ. ಆ ಸಮಯದಲ್ಲಿ ಸುಮಾರು ಸರ್ಕಾರಿ ಭೂಮಿ 1 ಎಕರೆಯನ್ನ ಸರ್ಕಾರಕ್ಕೆ ವಾಪಸ್ ಕೊಡಿಸಿದ್ವಿ ಸರ್. ಅದು ಆ ಸಮಯದಲ್ಲಿ ಇಬ್ಬರನ್ನು ವೇದಿಕೆ ಕುಂಡಿಸ್ಬಿಟ್ಟಿದೆ, ನಾನು ಉತ್ತರ, ಅವರು ದಕ್ಷಿಣ. ಇಂಥ ಪರಿಸ್ಥಿತಿಗಳು ಸ್ವಲ್ಪ ತಮಾಷೆನೂ ಆಗಿದೆ. ಇಲ್ಲಿ ಶಂಕರ್ ನಾಗರ ಆದರ್ಶ ಯಾಕೆ ತಗೊಂಡಿದ್ದಾನೆ ಅಂದ್ರೆ ಕಲಾವಿದನ್ಗೆ ಕಲಾವಿದನ್ನೇ ಸಾಟಿ ಆಗ್ಬೇಕು ಅಂತ. ಶಂಕರ್ ನಾಗರವರು ಚಿತ್ರರಂಗಕ್ಕೆ ಬಂದಾಗ ಅವರು ಅವಮಾನ ಅನುಭವಿಸಿದ್ದಾರೆ. ನಿಮ್ಗೆ ನೆನಪಿರ್ಬೋದು, ಕೇಳಿರ್ಬೋದು, ನಾನು ಕೇಳಿರೋದೆ. ಮೇರು ನಟಿ ಉತ್ತುಂಗ ಸ್ಥಿತಿಲಿದ್ದ ಮಂಜುಳಾ ಅವರು ಶಂಕರ್ ನಾಗ್ ಅವನ ಜೊತೆ ನಾನು ಆಚರಿಸ್ಬೇಕು, ಬೇಡ ಹೀರೋ ಅಂತ ಹೇಳಿರ್ತಕ್ಕಂಥ ಮಾತಿದೆ. ಕೊನೆಗೆ ಕಲ್ಪನಾ ಅವ್ರು ಸತ್ತಾಗ ಅವರ ದೇಹವನ್ನ ತಗೊಂಡೋದಂಥವ್ರು ಶಂಕರ್ ನಾಗ್ ಅಂತಕ್ಕಂಥ ಪ್ರತೀತಿ ಇದೆ. ಯಾವ ಮನುಷ್ಯನು ಯಾರನ್ನೂ ಸಹ ಉಡಾಫೆಗೆ ಅಳಿಬಾರ್ದು ಅಂತಕ್ಕಂಥದಕ್ಕೆ ನಮ್ಮ ರಾಮಣ್ಣ ಸಾಕ್ಷಿ. ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾ ಕನ್ನಡಿಗರ ಮನ ಮುಟ್ತದೆ, ಅದಕ್ಕೆ ನಮ್ಮ ದೊಡ್ಡರಂಗೇಗೌಡರು ಹೇಳಿರ್ತಕ್ಕಂಥ ಮಾತುಗಳೇ ಸಾಕ್ಷಿ ಅಂತ ಹೇಳ್ತಾ, ಶುಭವಾಗಲಿ. ಖಂಡಿತ ಕನ್ನಡಿಗರು ಈ ಸಿನಿಮಾವನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಪತ್ರಕರ್ತರು ಸಹ ಅವ್ರಿಗೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹಲೋ, ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ನಮ್ಮ ಶಿವರಾಮೇಗೌಡರಿಗೆ, ಮತ್ತೆ ನಮ್ಮ ಹಿರಿಯ ಸಾಹಿತಿಗಳು, ನಮ್ಮ ಚಲನಚಿತ್ರರಂಗನ ಒಂದು ಬೇರೆ ಮಟ್ಟದಲ್ಲಿ ಮುಂಚೆ ಇದ್ದಿದ್ದು ಚಿ. ಶಂಕರ್ ಅವರೆಲ್ಲ ಬರೆದಿದ್ದು, ಅವರೆಲ್ಲರಿಗಿನ್ನ ಜನರ ಬಾಯಿನಲ್ಲಿ ಆಡು ಭಾಷೆ ಬರುವಂಥ ಒಂದು ಕನ್ನಡ ಪದಗಳನ್ನೆಲ್ಲ ಬರೆದು ಜನ ಮನಸ್ಸಿನಲ್ಲಿ ಗೆದ್ದಿರತಕ್ಕಂಥ ನಮ್ಮ ದೊಡ್ಡರಂಗೇಗೌಡರು, ಇವೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ದೊಡ್ಡರಂಗೇಗೌಡರು ನಂದು ಭಾಳ ವರ್ಷದ್ದು, ಒಂದು 45 ವರ್ಷಕ್ಕೆ ಹಿಂದಕ್ಕೆ ಹೋದ್ರೆ ನನಗೆ ಪ್ರಸಂಗದ ಗೆಳೆಯಮ್ಮ, ಅದಕ್ಕೆ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ರೆಡಿ ಆಗ್ತಿತ್ತು. ಏನು ವಿಶೇಷ ಪ್ರೋಗ್ರಾಮ್ನಲ್ಲಿ ಮಾತ್ರ ಶಿವರಾಮ್ ಅವರು ಡೈರೆಕ್ಟ್ರು. ಅಲ್ಲಿ ನಾನು ಬರೀ ಕಾಪಿಗೆ ಡಿಗ್ರಿ ಕಾಪಿ ತಗೊಂಬರೋ, ಸಿಗರೇಟ್ ತಗೊಂಬರೋ, ಅದು ತಗೊಂಬರೋ, ಇದು ತಗೊಂಬರೋ, ಅವ್ರು ಸಪ್ಲೈ ಮಾಡ್ಕೊಂಡು ಓಡಾಡ್ಕೊಂಡ್ರೆ ಇದ್ದೆ. ಯಾಕಂದ್ರೆ 1-2 ಊಟ ಸಿಕ್ಕೋದಲ್ವ ಅಂತ. ಅದಾದ್ಮೇಲೆ ಒಂದು ದಿವಸ ಹೇಳಿದ್ರು, ನಿನಗೆ ಕೋಟೆ ಆಂಜನೇಯ ದೇವಸ್ಥಾನ ಗೊತ್ತಾ? ಗೊತ್ತು ಸರ್. ಅದ್ರ ಪಕ್ಕ ಒಂದು SLM ಕಾಲೇಜ್ ಅಂತಿದೆ, ಗೊತ್ತಾ? ಗೊತ್ತು. ಅಲ್ಲಿ ಹೋಗಿ ಈ ಶಂಕರ ಏನು ನಮ್ಮ ಗೌಡ್ರು ಇರ್ತಾರೆ, ಕರ್ಕೊಂಬ ಅಂತ. ಯಾವ ಗೌಡ್ರು, ಏನು ಅವ್ರು ಲೆಕ್ಚರಪ್ಪ, ಅಲ್ಲಿ ಭಾಳ ಇದು ಮಾಡಿರ್ತಾರೆ, ಅವ್ರನ್ನ ಕರ್ಕೊಂಬ. ನಾನು ಬಂದೆ, ಕಾಲೇಜು ಸಿಕ್ಕಾಪಟ್ಟೆ ಹುಡುಗರೆಲ್ಲ ಇದ್ರು. ಅಲ್ಲಿ ಆಫೀಸ್ಗೆ ಹೋದೆ. ಸರ್, ಇಲ್ಲಿ ದೊಡ್ಡರಂಗೇಗೌಡರು ನೋಡ್ರಿ ಅಲ್ಲಿದ್ದಾರೆ, ಅಲ್ಲಿ ಸ್ಟಾಫ್ ರೂಮ್ ಕೂತಿದ್ದಾರೆ. ನಾನು ಬಂದೆ, ಸರ್ ನಿಮ್ಮನ್ನ ಕರ್ಕೊಂಬರ ಕೇಳಿದ್ದಾರೆ ನಮ್ಮ ಮಾರುತಿ ಶಿವರಾಮ್ ಅವರು, ಬಂದಿಟ್ಟಿದ್ದಾರೆ. ಇವರು ಒಂದು ಸೈಕಲ್ ಇಟ್ಕೊಂಡು ನಾನಿಬ್ಬರು ಆ ಕೋಟೆ ಆಂಜನೇಯ ದೇವಸ್ಥಾನದಿಂದ ಇಬ್ಬರು ಮಾತಾಡಿಕೊಂಡು ಕಿಮ್ಸ್ ಆಸ್ಪತ್ರೆ, ಮಿನರಲ್ ಸರ್ಕಲ್ಲು, ವಿಶ್ವೇಶ್ವರ ಹೋಗಿ ಅದು ಹೋಗಿದ್ದು ಮಾತಾಡ್ಕೊಂಡು ಬಂದಿದ್ದು ಇನ್ನು ನನ್ನ ಸ್ಮೃತಿ ಬಿಟ್ಟದಲ್ಲಿ ಹಿಂಗೆ ಜ್ಞಾಪಕದಲ್ಲಿ ಹಂಗೆ ಉಳಿಸ್ತದೆ, ಅಚ್ಚರಿಯಿಂದ ಬಂದಿದೆ ಅಂತ ಒಂದು. ಅಲ್ಲಿನ ಮುಂದೆ ಇವರು ಇವ್ರು ಏನಿದ್ರು ನೋಡಿದ್ರೆ ನಾವು ಹಿಂಗೆ ನೋಡ್ಬೇಕು. ದೊಡ್ಡರಂಗೇಗೌಡರು ಅಲ್ಲಿದ್ದಾರೆ, ದೊಡ್ಡರಂಗೇಗೌಡರು, ನಾವು ಇನ್ನು ಇಲ್ಲಿ ಕೆಳಗಡೆ ಇದ್ದೇವೆ ಅಂತ ದೊಡ್ಡರಂಗೇಗೌಡರು. ಇನ್ನು ರಾಮಣ್ಣನ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ದಿವಸ ಕಾಣಿಸ್ಕಾದಲ್ಲಿ ನಾನು ನಮ್ಮದು ಆವಾಗ ಅಡ್ಡ ಎಲ್ಲ ಕಾಣಿಸ್ಕಾನೆ ಸೆಂಟ್ರು ಅಲ್ಲಿ ಇರ್ತಿದ್ದು. ಇವ್ರು ಬಂದರು. ನಮಸ್ಕಾರ ಡಿಗ್ರಿ ಸರ್. ಹೇಳಿ ಸರ್, ನಾನು ಆಟೋ ರಾಮಣ್ಣ ಅಂತ. ಆಟೋ ರಾಮಣ್ಣ ಅಂತ ತಕ್ಷಣ ಏನು ಕೇಳ್ತಾರೆ ಗೊತ್ತಾಗ್ತಿರಲ್ಲ, ನಾನು ಹಿಂಗೆ ತಲೆ ಎತ್ತಿಸ್ಕೊಂಡು ಹೇಳಿ ಏನೇ ಆಗ್ಬೇಕಾಯ್ತು. ಸರ್, ನಾನು ಒಂದು ಪಿಕ್ಚರ್ ಮಾಡ್ತಿದ್ದೀನಿ. ನೀವು ಪಿಕ್ಚರ್ ಮಾಡ್ತೀರಾ? ನೀವು ಒಂದು ಪಾರ್ಟ್ ಮಾಡಬೇಕು ಸರ್. ನಾನು ಏನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆಯ್ತು, ಮಾಡ್ತೀನಿ ಬಿಡಿ ರಾಮಣ್ಣರೇ, ಯಾವಾಗ ಎಲ್ಲಿ ಅಂದ್ರೆ ನಾನು ನಿಮ್ಗೆ ನಂಬರ್ ಕೊಡಿ, ತಗೊಂಡು ಫೋನ್ ಮಾಡ್ತೀನಿ ನಿಮಗೆ. ಅದಾಗಿ 1 ವಾರ ಆದ್ಮೇಲೆ ಫೋನ್ ಮಾಡಿದ್ರು. ಸರ್, ನಾನು ಆಟೋ ರಾಮಣ್ಣ ಅಂತ. ಯಾವ ಆಟೋ ರಾಮಣ್ಣ? ಸರ್, ಗಾಂಧಿನಗರದಲ್ಲಿ ಸಿಕ್ಕಿದ್ನಲ್ಲ ನಾನು. ಹೌದು ಸರ್, ಇನ್ನು ಪಿಕ್ಚರು ಇನ್ನು ನೆಕ್ಸ್ಟ್ ವೀಕ್ ಶೂಟಿಂಗ್ ಬರುತ್ತೆ, ನೀವು ಬರಬೇಕು. ಏನು ಸಂಭಾವನೆ ಕೊಡಬೇಕು ಅಂತ. ನಾನು ಏನು ಕೇಳಿ ಸಂಭಾವನೆ? ಅಣ್ಣ, ನೀವೇನು ಕೊಡಬೇಕು ಅಂತಿದ್ದೀರ ಅದನ್ನು ಕೊಡಿ. ನಾನು ಅಣ್ಣ, ನಾನು ಒಂದು 5,000 ರೂಪಾಯಿನ ಕೊಡ್ತೀನಿ ದಿನಕ್ಕೆ, ನೀವು ಬಂದು ಪಾತ್ರ ಮಾಡಬೇಕು. ಒಂದು 4-5 ದಿವಸ ಇದೆ. ಆಯಿತು ಬಿಡಪ್ಪ.
ಬಂದೆ, ಶೂಟಿಂಗ್ ಡೇಟ್ ಬಂತು. ಯಾರು ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ಪಂಚೆ ಜುಬ್ಬ ಒಂದು ಶಲ್ಯ ಇದೆಲ್ಲ ರೆಡಿ ಮಾಡ್ಕೊಳ್ಳಿ. ಓಹೋ, ಯಾರು ಡ್ರೆಸ್ಸು ಇಲ್ಲ ನಮ್ದೇನ ಅಂತ ಅನ್ಕೊಂಡು ಕೊಟ್ರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಫೋನ್, ಆಟೋ ಬಂದಿದ್ದೆ ಕೆಳಗಡೆ. ಆಟೋ ಶೂಟಿಂಗ್ ಎಲ್ಲಿ ಸರ್? ನಾಗೇರಿ ರೋಡ್ ಅದ. ಮತ್ತೆ ಆಟೋ? ಹೌದು ಸರ್, ನಮ್ದೆಲ್ಲ ಅದೇ. ಪ್ರತಿಯೊಬ್ಬರು ಹೀರೋಯಿನ್ ಎಲ್ಲರೂ ಮಲ್ಕೊಂಡು ಬರೀ ಆಟೋದಲ್ಲೇ ಪಿಕಪ್, ಆಟೋದಲ್ಲೇ ಡ್ರಾಪ್. ನನಗೆ ಇನ್ನೊಂದು ದಿವಸ ಫೋನ್ ಮಾಡಿಬಿಟ್ಟು, ಅಣ್ಣ ನೀವು ಗಾಡಿ ತಗೊಂಡು ಇದ್ರ ಹತ್ರ ಬಂದ್ಬಿಡಿ, ಹಂಪೆ ಸರ್ಕಲ್ ಇದೆಯಲ್ಲ ಸರ್, ಅಲ್ಲೊಂದು ರೋಡ್ ಇದೆ, ಅಲ್ಲಿ ಬಂದ್ಬಿಡಿ ಗಾಡಿ ತಗೊಂಡು. ನಾನು 2 ವೀಲರ್ ಬಂದೆ, ಅಲ್ಲಿ ನಿಲ್ಲಿಸಿದೆ, ಟಿಫನ್ ಮಾಡಿಸಿದ್ರು, ಗಾಡಿ ಇಲ್ಲಿ ಹಾಕ್ಬಿಡಿ ಅಣ್ಣ ಅಂತ. ಆಟೋದಲ್ಲಿ ಹೋದು. ಶೂಟಿಂಗ್ ಲೇಟ್ ಆಗ್ಬಿಡ್ತು. ಕೊಟ್ಟ ತಕ್ಷಣ ನಮ್ದು ಗಾಡಿ ಕೀನ ಯಾರ ಹತ್ರ ಕೊಟ್ಬಿಟ್ಟಿದ್ದೆ ನಾನು. ಶೂಟಿಂಗ್ ಮುಗೀತು, ಲೇಟ್ ಆಗ್ಬಿಡ್ತು. ನಾನು ಹೊನ್ನಳ್ಳಿ ಕೃಷ್ಣ ಭಾಳ ಲೇಟ್ ಆದ ತಕ್ಷಣ ಏನು ಆಟೋದ ಮಾಡೋದು, ನನ್ನ ಗಾಡಿ ಕೀ ಇಲ್ಲ, ಎಲ್ಲಿದೆ ಅಣ್ಣ? ಎಲ್ಲಿದೆ. ಸರಿ, ಆಟೋದಲ್ಲಿ ಬಂದು ಅಷ್ಟೊತ್ತಿಗಾಗಲೇ 11-12 ಗಂಟೆ ಆಗ್ಬಿಟ್ಟಿದೆ. ಏನು ರೋಡೆಲ್ಲ ನಿಶ್ಶಬ್ದವಾಗ್ಬಿಟ್ಟಿದೆ. ಅಲ್ಲಿ ಸರ್ಕಲಲ್ಲಿ ಯಾರಿಲ್ಲ, ನನ್ನ ಗಾಡಿ ಮಾತ್ರ ಅಲ್ಲಿ ನಿಂತಿದೆ, ಕೀ ಇಲ್ಲ. ಗಾಡಿ ಕೀ ಹೆಂಗೆ ತಗೊಂಡು ಹೋಗೋದು? ಅದಕ್ಕೆ ಅವರು ನನ್ನ ಆಟೋದಲ್ಲಿ ಕರ್ಕೊಂಡ್ಬಂದು ಮನೆಗೆ ಬಿಟ್ಟು ಮಾರು ದಿವಸ ಕೀ ಯಾರ ಹತ್ರ ಇದ್ದಾರೆ ತಗೊಂಡು ಗಾಡಿ ತಗೊಂಬಂದು ನಮ್ಮ ಮನೆ ಹತ್ರ ಬಿಟ್ಟು ಹೋದ್ರು. ಅಂತ ರಾಮಣ್ಣವ್ರನ್ನ ನಾನು ಇದನ್ನು ಈ ಪಿಕ್ಚರ್ ಮುಗಿಯೋ ತನಕ ಎಷ್ಟು ದಿವಸ ಮಾಡಿದ್ರು, ಅಣ್ಣ ಒಂದು 2 ದಿವಸ ಯಾರೋ ಒಂದು ತಿಂಗಳು ಡ್ಯೂಟಿ ಮಾಡ್ತಾರೆ, ಆಟೋ ಓಡಿಸ್ತಾರೆ, ಆ ದುಡ್ಡನ್ನ ಎಲ್ಲ ಒಂದು ದುಡ್ಡು ಇಟ್ಕೊಂತಾರೆ, 1-2 ದಿವಸ ಶೂಟಿಂಗ್ ಮಾಡ್ತಾನೆ. ಹೀಗೆ ಮಾಡಿ ಅವ್ರು 200 ದಿವಸ ಇಷ್ಟು ದಿವಸ ಒಂದು ಪಿಕ್ಚರ್ ಮಾಡಿ ಮುಗಿಸಿ ಇವತ್ತಿನ ಧ್ವನಿ ಸುರುಳಿ ಬಿಟ್ಟು ಇನ್ನೇನು ಪಿಕ್ಚರ್ ರಿಲೀಸ್ ಆಗುವಂತ ಹಂತಕ್ಕೆ ಬಂದಿದೆ ಅಂತಂದ್ರೆ ನಿಜಕ್ಕೂ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಮಾಡಿದ್ರು. ನಿಜಕ್ಕೂ ಅವರಂತ ನನಗೆ ಎಷ್ಟೋ ಜನ ಕಾರ್ನಲ್ಲಿ ಬಂದು ಹೋಗೋರು, ಎಲ್ಲೋ ಪ್ರೊಡ್ಯೂಸರ್ ಮಾತಾಡಿದ್ರೆ, ಆದರೆ ವ್ಯವಹಾರ ಮಾತ್ರ ಅಣ್ಣ ಡ್ಯೂಟಿ ಮುಗಿದ ತಕ್ಷಣ ಅಣ್ಣ ತಗೊಳ್ಳಿ ಅಣ್ಣ ಬನ್ನಿ, ಕರೆಕ್ಟಾಗಿ ಪೇಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಎಷ್ಟು ಸತಿ ಕರೆದಿದ್ದಾರೆ, ಎಷ್ಟು ಸತಿ ಹೋಗಿದ್ದಾರೆ, ಕರೆಕ್ಟಾಗಿ ಊಟ ಹೆಂಗಿರ್ತಾರೆ, ಎಲ್ಲ ಆಟೋದಲ್ಲೇ ಊಟ ಬರುತ್ತೆ, ಟಿಫನ್ ಊಟ ಎಲ್ಲ ಆಟೋದಲ್ಲಿ ಬರುತ್ತೆ, ಅದೆಲ್ಲ ಚೆನ್ನಾಗಿರುತ್ತೆ. ಭಾಳ ಜನ ದೊಡ್ಡ ಕಂಪ್ನಿಯಲ್ಲಿ ಊಟ 2-3 ವೆರೈಟಿ ಕೊಡ್ತಾರೆ, ಹಂಗೆ ಮಾಡ್ತಾರೆ. ನಾವು ಅದ್ರಲ್ಲಿ ಏನಪ್ಪ ಇದೆಲ್ಲ ಹಂಗೆ ಅಂತಾರೆ. ಬಟ್ ಇಲ್ಲಿ ಯೂಸ್ ತರೋಂಥ ಹೋಟ್ಲಲ್ಲಿ ಇನ್ನೂ ರುಚಿಯಾಗಿರುತ್ತೆ. ಏನಾಗಂದ್ರೆ ದೊಡ್ಡ ಮನೆ ನೋಡೋ ಚೆನ್ನ, ದೊಡ್ಡ ಮನೆ ಊಟ ಚೆನ್ನ ಅಂತಂದಾಗೆ ನಮ್ಮ ಆಟೋ ರಾಮಣ್ಣನ ಆ ಪ್ರೊಡಕ್ಷನ್ ಊಟ ಗೀಟ ಎಲ್ಲರೂ ಹೊರಟ್ರೆ 4-5 ಆಟೋ ಲೈನ್ಗೂ ಬರ್ತಾ ಇರ್ತಲ್ಲ ಆಟೋಗಳ. ಅವ್ರು ಸ್ನೇಹಿತರೆ, ನಾನು ಪಿಕಪ್ ಮಾಡ್ತೀನಿ. ಒಂದು 10-15 ಆಟೋಗಳು ಬರುತ್ತೆ ಶೂಟಿಂಗಲ್ಲಿ. ಡ್ಯಾನ್ಸ್ ಒಂದ್ಸತಿ ಡ್ಯಾನ್ಸ್ ಮಾಡಿಸಿದ್ದಾರೆ, ಎಲ್ಲ ಮಾಡಿದ್ದಾರೆ, ಎಲ್ಲ ವ್ಯವಹಾರ ಮಾಡಿದ್ದಾರೆ, ಎಲ್ಲ ರೆಡಿ ಹೋಗಿದ್ರೆ ಅವ್ರದ್ದು ಅವ್ರನ್ನ ಆಟೋದಲ್ಲೇ ಕರ್ಕೊಂಡ್ಬಂದ್ರು. ಡ್ಯಾನ್ಸರ್ಸ್ ಎಲ್ಲರೂ ಕರ್ಕೊಂಡು ಡ್ಯಾನ್ಸ್ ಮುಗಿದ್ಮೇಲೆ ಅವ್ರನ್ನ ಆಟೋದಲ್ಲೇ ಡ್ರಾಪ್ ಮಾಡಿದ್ದಾರೆ. ಇಂಥ ಒಂದು ಆಟೋ ರಾಮಣ್ಣ ಹೆಸರಿಗೆ ತಕ್ಕನಾಗಿದ್ದಾರೆ ರಾಮಣ್ಣ. ನಿಜವಾಗ ಅವ್ರ ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಬೇಕು, ಈ ಪಿಕ್ಚರ್ ಚೆನ್ನಾಗಿ ಓಡಬೇಕು ಅಂತ ಹೋಗಿ ಇಡೀ ಕರ್ನಾಟಕದಲ್ಲಿ ಆಟೋದಲ್ಲಿ ಒಬ್ಬರು ಆಟೋದಲ್ಲಿ ದಿನ ಒಂದ್ಸತಿ ಪಿಕ್ಚರ್ ನೋಡೋದು ಸಾಕು, ಅವ್ರು ಇನ್ನೊಂದು ಪಿಕ್ಚರ್ ಮಾಡ್ತಾರೆ. ಈಗಾಗಲೇ ರೆಡಿ ಮಾಡಿದ್ದಾರೆ. ಅದೇನು ಆಟೋ ದುಡ್ಡು ಬಂದ ಪಿಕ್ಚರ್ ಮಾಡ್ಬೇಕು ಅಂತಿಲ್ಲ. ಈಗಾಗಲೇ ಅಣ್ಣ ನಿಮ್ಗೊಂದು ಪಾಠ ಮಾಡಿದ್ರೆ ಒಂದು ಟ್ರಿಪಲ್ ಆಕ್ಟಿವ್ ನನಗೂ ಟ್ರಿಪಲ್ ಆಕ್ಟಿವ್ ಭಾಳ ಅಂತ ಅವಕಾಶ ಸಿಕ್ಬಿಡ್ತು. ಮಾಡ್ತೀನಿ ಗೊತ್ತು, ಯಾಕಂದ್ರೆ ಬೂಸಿ ಅಲ್ಲ ಅವನು. ಮಾಡ್ತೀನಿ ಅಂತಂದ್ರೆ ಮಾಡ್ತಾನೆ, ಮಾಡಿಸ್ತಾರೆ ರಾಮಣ್ಣ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಹಾಗೆ ಅವನ ದೊಡ್ಡ ಹ್ಯಾಟ್ಸ್ ಹಾಕು, ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಪಿಕ್ಚರ್ ಚೆನ್ನಾಗಿ ಹೋಗ್ಲಿ ಅಂತ ಹಾಕಿ ಅವ್ರು ದುಡ್ಡು ಡಬ್ಬಲ್ಗೆ ಬಂದು ಇನ್ನೊಂದು ಪಿಕ್ಚರ್ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಲಿ ಅಂತ ಆ ದೇವ್ರಿಗೆ ಬೇಡ್ಕೊತೀನಿ. ಈ ರಥಸಪ್ತಮಿ ದೇವರು ನಿಜವಾಗ ಅವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಸೆನ್ಸರ್ ಕುಮಾರ್ ಸಾರ್ಗೂ, ಮಸ್ತಾನ್ ಸಾರು, ಯೋಗಶ್ರೀ, ಆಮೇಲೆ ನಮ್ಮ ಅಣ್ಣ ನನಗೆ ಬೆನ್ಮೂಳೆ ಅಂತ ಇದ್ರು. ಒಂದ್ ಕಡೆ ನಮ್ಮ ಅಣ್ಣ ಇದ್ದಾರೆ, ಇನ್ನೊಂದ್ ಕಡೆ ಮಹೇಂದ್ರ ಮನೋಜ್ ಸರ್ ಬಲಗೈದು ಮಾಡಿದ್ರೆ ಎಡಗೈಗೆ ಏನಾದ್ರು ಹೇಳಿದ್ರೆ ಮೆಡಿಕಲ್ ಶಾಪಿಗೆ ಬರಬೇಡ ಅಂತ ಹೇಳ್ತಾರೆ. ಆಮೇಲೆ ಏನಾದ್ರು ಊಟ ಏನಾದ್ರು ತರ್ಸೋದಕ್ಕಿಂತ ಮುಂಚೆನೆ ಊಟ ತರಿಸ್ಬಿಟ್ಟು ಆಮೇಲೆ ಜೋಬಲ್ಲಿ ಅದೇನು ಇಟ್ಟು ಹೋಗಿರ್ತಾರೆ. ನಾನು ಅವ್ರು ಇಟ್ಟದನ್ನ ದುರುಪಯೋಗ ಮಾಡ್ಕೊಂಡು ಅವ್ರ ಸೀನ್ ಡೆವಲಪ್ಮೆಂಟ್ ಮಾಡಿದ್ದೆ. ಅವ್ರಿಗಿದ್ದಂತ ಹಾಡು 2, ಅವ್ರು ನನಗೆ ಹೆಲ್ಪ್ ಮಾಡ್ತಾ 6 ಹಾಡಾಗೋಯ್ತು. ಅವ್ರಿಗೆ ಹಾಕ್ಬಿಟ್ಟೆ ಬಂಡವಾಳ. ಆಮೇಲೆ ಫೈಟ್ ಡಿಗ್ರಿ ನಾಲೆಜ್ ಇವ್ರಿಗೆ ಫೈಟ್ ಹಾಕ್ಬೇಕು ಅಂತಂದ್ರು. ಆಮೇಲೆ ಸಾರ್ ನನಗೆ ಸ್ವಲ್ಪ ಸಹಾಯ ಮಾಡೋದು ಜಾಸ್ತಿ ಆಗಿದ್ರಿಂದ ಅವ್ರಿಗೆ ಫೈಟ್ಗೆ ಅದಕ್ಕೆ ಡೆವಲಪ್ಮೆಂಟ್ ಮಾಡಿದೆ. ಈಗ ಅವ್ರು ಏನು ಸಾರ್ ಕೊಟ್ಟರು ಅದನ್ನ ಅವ್ರಿಗೆ ಡೆವಲಪ್ಮೆಂಟ್ ಮಾಡಿ ಅವ್ರನ್ನ ಎಷ್ಟೋ ಜನ ಮಹೇಂದ್ರ ಮಲಕ್ ಸಾರ್ಗೆ ಒಂದು ಏನ್ ಹೇಳ್ತಾರಂದ್ರೆ ಅವ್ರ ಪಿಕ್ಚರ್ ಯಾವ್ದು ಓಡಲ್ಲ, ಅವರೇ ಬಂದ್ರೆ ನನ್ನ ಪಿಕ್ಚರ್ ಓಡಲ್ಲ, ನೀವು ನೋಡಲ್ಲ ಅಂತಾರೆ. ಇದು ಖಂಡಿತವಾಗಿ ಓಡುತ್ತೆ. ಯಾಕಂದ್ರೆ ಶಿವರಾಮಣ್ಣ ಅವರು ನನ್ನ ಪಕ್ಕ ಶಿಷ್ಯ. ಅವರು ಹೇಳ್ದಂಗೆ ಆ ಸಾಂಗ್ಲಿಯಾನಿಂದ ಅವರ ನಮ್ಮ ಸಂಬಂಧ ಆಂಜನೇಯ ರಾಮನ್ ತರ ನಾನು ಇಟ್ಕೊಂಡಿದ್ದೆ. ಅದೆಲ್ಲ ನಮ್ಮ ಶಂಕರ್ ಅನ್ನೋರು ಇದು ಶಿವರಾಮಣ್ಣ ನೀವು ಮಾಡ್ತಾರೆ ಹಂಗಿಂಗ್ ಅಂತಾನೆ ನಾನು ಏನೋ ಒಂಥರ ಅವ್ರಿಗೆ ಮನ್ಸಲ್ಲಿ ಏನೋ ಹರ್ಟ್ ಮಾಡಿದ್ದಾನ ಅಂತ ಇದು ಮಾಡಿದೆ. ಇಲ್ಲ ಕಣ, ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂದ್ರು. ನಾವೆಲ್ಲ ಶಿವರಾಮಣ್ಣ ಆಗಿರ್ಬೋದು,
ದೊಡ್ಡರಂಗೇಗೌಡರು ಸರ್ ಆಗಿರೋ, ಡಿಂಗಿರಿನಾಥ್ ಸರ್, ನಮ್ಮ ಮಹೇಂದ್ರ ಮೋಹನ್ ಸರ್ ಆಗಿರೋ, ಪ್ರತಿಯೊಬ್ಬರು ಮಸ್ತಾನ್ ಸಾಗಿರೋ ಪ್ರತಿಯೊಬ್ಬರು. ಆಮೇಲೆ ನನ್ನ ಆತ್ಮೀಯ ಗೆಳೆಯ ಅಂದ್ರೆ ಹರಿಹರನು, ನಾನು ಹರಿಹರನ್ ಅವರು 25 ವರ್ಷಗಳಿಂದ ಒಂದೇ ಕಡೆ ಫೋಟೋ ಶೂಟ್ ಮಾಡ್ತಾ ಇದ್ವಿ. ಅವರು ನಾವು ಒಟ್ಟಿಗೆ ಒಂದೇ ತರ. ಮಹೇಂದ್ರ ಮೋಹನ್ ಅವ್ರನ್ನ ಬಂದಂತ ಮಾಧ್ಯಮ, ಟಿವಿ ಅವರಿಗೂ, ಪೇಪರ್ನವರಿಗೂ, ಆಡಿಯನ್ಸ್ಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮ್ಮಂದಿಗೂ ಸಂಬಂಧ ಇದೆ. ದಯವಿಟ್ಟು ನೀವು ಯಾವ್ದು ತಪ್ಪು ತಿಳ್ಕೊಬೇಡಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಸ್ವಲ್ಪ ಒಂದು 5 ನಿಮಿಷ ಮಾತಾಡ್ತೀನಿ, ದಯವಿಟ್ಟು ಜಾಸ್ತಿ ಮಾತಾಡಲ್ಲ. ಆಮೇಲೆ ಹರಿದು ನಮ್ದು ಏನಂದ್ರೆ, ಮಹೇಂದ್ರ ಮೋಹನ್ ಸರ್ ನೀವು ಅಂದ್ಕೊಂಡ್ಬಿಡ್ಬೋದು, ಅವ್ರು ಆಕ್ಟಿಂಗ್ ಮಾಡಿಬಿಡ್ತಾರೆ, ಅಷ್ಟು ಸುಲಭವಾಗಿ ಮಾಡಲ್ಲ ಅವರು, ನಮ್ಮ ತಾಯಣೆ ಮಾಡಲ್ಲ. ಯಾಕಂದ್ರೆ ನಾನು ಹರಿ ಅನ್ಭವಿಸ್ಬಿಟ್ಟು, ನಾವಿಬ್ಬರೇ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದಂಗೆ. ಹರಿ ಏನ್ ಮಾಡಿದ್ರೆ 8 ತಿಂಗಳು ಪ್ರಯತ್ನ ಪಟ್ಟರೆ ಆಗ್ಲಿಲ್ಲ, ಒಂದು ಡ್ರೆಸ್ ಹೊಲ್ಸ್ಕೊಂಡು ಹೋಗ್ಬಿಟ್ರು ಅವರು ಅವ್ರ ಹತ್ರ. ನಾನೇನ್ ಮಾಡಿದೆ, ನೀನ್ ಆಟ ಓಡಿಸ್ಕೊಂಡಿರೋದಪ್ಪ ಅಂದ್ರು. ಆಮೇಲೆ ದೊಡ್ಡರಂಗೇಗೌಡರು ಸರ್ ಹತ್ರ ಹೋಗಿ ಒಬ್ಬ ಮಂಜು ಅಂತಿದ್ರು, ಅವ್ರು ಹೇಳಿದ್ರು ದೊಡ್ಡರಂಗೇಗೌಡರ ಹತ್ರ ಸಾಕು ಬರ್ಸ್ಕೊಂಡೋಗಿ ಕೊಡ್ರಿ, ಅದು ಯಾಕೆ ಮಾಡಲ್ಲ ನೋಡೋದು. ಅವ್ರ ಐಡಿಯಾ ಕೊಟ್ಟಿದ್ದು ಕ್ಲಿಕ್ ಆಯ್ತು. ಇವರು 2 ಹಾಡು ನೋಡ್ತಾರೆ, 50 ವೀಕ್ ಅಂದ್ಬಿಟ್ರೆ ಅದು ಗೋ ಸಾಂಗ್. ಅದು ಯಾಕೆ ಹಾಕಿಲ್ಲ ಅಂದ್ರೆ ಆ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ. ಈಗ ಶಿವರಾಮಣ್ಣ ಏನಾದ್ರು ಜನನಿ ಜನ್ಮಭೂಮಿ ಸಾಂಗ್ ನೋಡಿದ್ರೆ ಬಹಳ ಖುಷಿ ಪಟ್ಟಿರೋದು, ನನಗೆ ತುಂಬಾ ನೋವಾಗಿದೆ. ಯಾಕಂದ್ರೆ ಶಿವರಾಮಣ್ಣ ಅಷ್ಟೊತ್ತಿಗೆ ಅರ್ಧ ಆಗೋಗಿತ್ತು. ಯಾಕಂದ್ರೆ ನಾವು ಇವತ್ತಿಗೆ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಶಿವರಾಮಣ್ಣ ಆಗಿರ್ಬೋದು, ನಮ್ಮ ದೊಡ್ಡರಂಗೇಗೌಡ ಸರ್, ಡಿಂಗಿರಿ ನಾಗರಾಜ್ ಸರ್, ನೋಡಿ ಯಾರು ಕೈ ಎತ್ತಿದ್ರು, ನಮ್ಮ ರಾಮ ಲಕ್ಷ್ಮಣ್ ಅಂತಾರ ದೊಡ್ಡರಂಗೇಗೌಡ ಸರ್ ಆಗಿರ್ಬೋದು, ಡಿಂಗಿರಿ ನಾಗರಾಜ್ ಸರ್ ಇವತ್ತಿಗೂ ಕೈ ಎತ್ತಿಲ್ಲ. ನಮ್ಮ ಶಿವರಾಮಣ್ಣನೂ ಒಂದು ಸತ್ತಿನ ಮಿಸ್ ಮಾಡಿಲ್ಲ. ಆಮೇಲೆ ಈಗ 8 ಜನ ಹೀರೋನಿ, 3 ಜನ ಹೀರೋನ್ ಇದ್ರೆ 8 ಜನ ಆಗೋದ್ರು. 8 ಜನ ಏನಕ್ಕೆ ರಾಮಣ್ಣನಿಗೆ ಹುಡುಗಿ ಹುಚ್ಚು, ನಮ್ಮ ತಾಯಣ್ಣ ಹುಡುಗಿ ಹುಚ್ಚಿಲ್ಲ, ನಮ್ಮ ತಾಯಣ್ಣ ಇಲ್ಲ. ನಿಜ ಜೀವನದಲ್ಲಿ ನಾನು ರಾಮ ಇದ್ದಂಗೆ ಇರ್ತೀನಿ. ಅದು ಯಾಕಂದ್ರೆ ಜನ ಆ ತರ ಇಲ್ಲ. ಅದು ಕಾರಣ ಏನೋ, ಈಗ ರವಿಚಂದ್ರನ್ ಅವರು ಎಷ್ಟು ಸೂಪರ್ ಹಿಟ್ ಮಾಡ್ತಾರೆ, ನಿಜ ಜೀವನದಲ್ಲಿ ದೇವರು ಇದ್ದಂಗೆ ಇರ್ತಾರೆ ಅಲ್ವಾ. ರವಿಚಂದ್ರನ್ ಅವರು ತುಂಬಾ ಅದ್ಭುತವಾಗಿ ತೆಗಿತಾರೆ. ನಾನು ಅವ್ರ ಸಮುದ್ರ ಇದ್ದಾಗ ನಾನು ಚರಂಡಿ ಇದ್ದಂಗೆ, ಅದೆಲ್ಲ ವಿಷಯ. ಬಟ್ ನಾವು ಹೀರೋನಿಗಳನ್ನ ತರ್ತೀವಿ, ತಂದು ಅವ್ರನ್ನ ರೆಡಿ ಮಾಡ್ತೀವಿ. ಅವ್ರು ಫೇಸ್ಬುಕ್ ಒಂದು ಫೋಟೋ ಬಿಡ್ತಾರೆ, 5 ಲಕ್ಷಕ್ಕೆ ಪಿಕ್ಚರ್ ತೆಗೆಯೋದು ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಅವ್ರು ಅಲ್ಲಿ ಹೋಯ್ತಾರೆ, ಬರಮ್ಮ ನೀನು ಹೀರೋನಿ ಮಾಡ್ತೀನಿ ಅಂತ ಕರ್ಕೊಂತಾರೆ. ಅವ್ರನ್ನ ಹೀರೋನಿ ಮಾಡಲ್ಲ, ಏನಿಲ್ಲ, ಅವ್ರು ಕೂಗಿ ಬಿಟ್ಬಿಡ್ತಾರೆ. ಅವಾಗ ರಾಮಣ್ಣ ಸಾರೇ ಒಳ್ಳೆಯವ್ರು ಅಂತಾರೆ. ಹಿಂಗೆ ಅವ್ರು 3 ಜನ ಅಂದ್ರೆ 8 ಜನ ಆದ್ರು. 8 ಜನನೂ ನಾನು ಡೆವಲಪ್ಮೆಂಟ್ 5 ಸತಿ ರೀಶೂಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಬಟ್ ಯೋಗಶ್ರೀ ಅನ್ನೋ ಹುಡುಗಿನ ನಾನು ಲಾಸ್ಟ್ ಈ ಅಮ್ಮನ ಏನಾದ್ರು ಮಾಡಿ ಹೀರೋನಿ ಮಾಡ್ಬೇಕಲ್ಲ ಅಂತ ಹೇಳಿದೆ. ಆ ಅಮ್ಮನ ಮುಸಿಡಿ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಕೆಲವರು ಅಂದ್ರೆ, ಮುಸಿಡಿ ಅಲ್ಲ, ಪ್ರತಿಯೊಬ್ರು ಎಲ್ಲ ಚೆನ್ನಾಗಿದೆ, ನಿನ್ನ ಕಣ್ಣಿಗೆ ಏನೋ ಗೂಬೇಕು ಅಂತಿದೆ ನೋಡ, ಆ ಅಮ್ಮನ ತಿದ್ದಿ ರೆಡಿ ಮಾಡ್ತೀನಿ ಅಂತ ಸುಮಾರು ಫೋಟೋಗಳು 25 ಫೋಟೋದಲ್ಲಿ ಆ ಅಮ್ಮನ ಸೆಲೆಕ್ಷನ್ ಮಾಡಿದೆ. ಈ ಅಮ್ಮನ್ನೇ ನಾನು ರೆಡಿ ಮಾಡ್ಲಿಲ್ಲ, ನನ್ನ ಹೆಸರು ಆಟ ರಮಣಲ್ಲ ಅಂತ ಹೇಳಿದೆ. ಅದೇ ತರ ಅಮ್ಮನ ಸೀನ್ ನೋಡಿದ್ರಂದ್ರೆ ಹಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಆ ತರ ಮಾಡಿಸಿದ್ದೀನಿ. ತುಂಬಾ ಅದ್ಭುತವಾಗಿ ಮಾಡಿದೆ. ಬಟ್ 8 ಜನ ಬಂದು ಹೋದ್ರು. 9ನೇವರ ಆ ಹುಡುಗಿ ಯೋಗಶ್ರೀ ತುಂಬಾ ಚೆನ್ನಾಗಿ, ಆ ಹುಡುಗಿ ಜ್ಯೋತಿಕಾ ಅಂತ, ನಾನು ಯೋಗಶ್ರೀ ಅಂತ ಚೇಂಜ್ ಮಾಡಿದೆ. ಆ ಯೋಗ ಬರ್ಲಮ್ಮ ನಿನಗೆ ಅಂತ. ಆ ಹುಡುಗಿ ಒಳ್ಳೆ, ನಾನು ಯಾವಾಗ ಕರೆದ್ರು ಒಂದು ಅರ್ಧ ಅವರ್ ಲೇಟ್ ಆಗಿ ಬಂದ್ರು ಕೆಲಸ ಮಾಡ್ಕೊಡುತ್ತೆ. ಬಟ್ ಒಳ್ಳೆ ಹುಡುಗಿ, ನಮ್ಮ ಚಿತ್ರಿಕ ಫುಲ್ ಸಪೋರ್ಟ್ ಮಾಡಿ. ಪ್ರತೀಕ್ಷಾ ಅನ್ನೋ ಹುಡುಗಿನೂ ಬಂದ್ ಮಾಡಿದೆ, ಶ್ರುತಿ ಅನ್ನೋ ಅಂತ ಹುಡುಗಿ ಬಂದ್ ಮಾಡಿದೆ. ಇನ್ನು ಕೆಲವು ಹುಡುಗಿ ಡರ್ಟಿ ವಾಟರ್ ಸ್ಕಿನ್ ಎಲ್ಲ ಡೋಂಟ್ ಹಾಕಿಂಗ್ ಅಂತ ಹೋಗ್ಬಿಡಾರು. ಕೆಲವು ಓದಕ್ ಬರಲ್ಲ, ಸೀರೆ ಸೀರೆ ನಾನ್ ಜಾರಿಸ್ಬೇಕಾ, ಡೋಂಟ್ ಕೇರ್ ಅಂತ ಹೋಗೋರು. ಈ ತರ ಎಲ್ಲ ತುಂಬಾ ನೋವು ನನಗೆ ಕೊಟ್ರು. ನಾನು ಹೋಟ್ಲಲ್ಲಿ ಕಪ್ ತೊಳ್ಕೊಂಡು, ಕ್ಲೀನ್ ಕೆಲಸ ಮಾಡ್ಕೊಂಡು, ಮಗ್ಗ ಬಿಟ್ಕೊಂಡು, ಆಟ ಓಡಿಸ್ಕೊಂಡು, ದನ ಕಾಯ್ಕೊಂಡು, ಗುಬ್ಬಿ ಕಾಯ್ಕೊಂಡೆಲ್ಲ ಬಂದಿದ್ದೀನಿ. ಈ ಕಾರಣ ಏನಂದ್ರೆ, ಈ ಹಾರ್ಡ್ ವರ್ಕ್ ನಾನು ಇಲ್ಲ 3 ವರ್ಷ ನಡ್ಕೊಂಡು ಓಡಾಡಿದ್ದೀನಿ. ಆಮೇಲೆ 6 ತಿಂಗಳು ಬಂದು ತಿನ್ಕೊಂಡು ಓಡಾಡ್ಬೇಕಾದ್ರೆ ನೀವು ಹಸುಗೊಟ್ಲು ಊಟಕ್ಕೆ ಹೋಗ್ತಾರಂತ ಎಲ್ಲ ಇದು ಮಾಡೋರು. ಆದ್ರೆ ನಾನು ಈ ಅವಮಾನಗಳೇ ನನಗೆ ಈ ಮೆಟ್ಲ ಆಯ್ತು. 1000 ಅವಮಾನ ಆದ್ರೂ 200 ಸನ್ಮಾನ ಆಗಿದೆ. ನಾವು ಶಿವರಾಮಣ್ಣ ಅವರು ಅವ್ರ ಶಿಷ್ಯ, ನಾನು ಅವ್ರ ಜೊತೆ ಹೋರಾಟಕ್ಕೆ ಹೋಗ್ತಿದ್ದೆ. ನನ್ನ ಜೊತೆ ಅವ್ರು ಬಂದ್ರೆ ಅವ್ರೇನೋ ಅಭಿಮಾನ ಕೇಳ್ತಾರೆ ಅಣ್ಣ, ಆದ್ರೆ ಅವ್ರಿಗೆ ನಾನು ಯಾವತ್ತಿದ್ರು ಶಿಷ್ಯನೇ. ಅವ್ರು ನಮ್ಮ ಗುರು, ಇವರೆಲ್ಲ ನಮ್ಮ ಗುರುಗಳು. ಅವ್ರು ಯಾಕಂದ್ರೆ ಅಭಿಮಾನಕ್ಕೆ ಏನೋ ಹೇಳ್ತಾರೆ, ನಾನು ಯಾವತ್ತ ಅವ್ರ ಶಿಷ್ಯನೇ. ಅವ್ರ ಕಾಲ ಹತ್ರ ಇರೋ ಅಂತ ವ್ಯಕ್ತಿ. ನಾನು ಮೇಲೆ ಎಷ್ಟೇ ಹತ್ರಕ್ಕೆ ಹೋದ್ರು, ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ನಿಮ್ಮೆಲ್ಲ ಸೇವೆ ಮಾಡ್ಕೊಂಡು ನಾನು ನಿಮ್ಮೆಲ್ಲರ ಜೊತೆಲಿ ಇರ್ತೀನಿ. ನಾನು ಇವತ್ತು ಸಾಯ್ಬೋದು ಇರ್ಬೋದು, ಒಂದು ಇತಿಹಾಸ ಮೂಡಿಸಿ ಹೋಗ್ಬೇಕು. ಯಾಕಂದ್ರೆ ನಮ್ಮ ಹೆಂಗಸರು ಭಾಳ ನನಗೆ ಹೇಳೋರು, ನೀವೇನು ಸಾಧನೆ ಮಾಡೋಕ್ಕಾಗಲ್ಲ ಹಂಗೆ ಅನ್ನೋದು ಅವ್ರು ಸಪೋರ್ಟ್ ಮಾಡೋರು. ಬಟ್ ಆದ್ರೂ ಒಂದ್ಸತಿ ವಿಷ ಕುಡಿದ್ಬಿಟ್ರು. ನೀನು ಫಿಲಮ್ ಅಂದ್ರೆ ನಾನು ಮಾಡಲ್ಲ, ವಿಷ ಕುಡಿದ್ಬಿಟ್ರು 50,000 ಆಗೋಯ್ತು. ಆಮೇಲೆ ಮಹೇಂದ್ರ ಮೋಹನ್ ಸಾರ್, ಲಕ್ಷ್ಮೀನಾರಾಯಣ ಅವರು, ಆಮೇಲೆ ರವಿ ಸುಬ್ರಹ್ಮಣ್ಯ ಎಲ್ಲ ಹೆಲ್ಪ್ ಮಾಡಿ, ನಮ್ಮ ಅಣ್ಣ ಹೆಲ್ಪ್ ಮಾಡಿದ್ರು. ನಮ್ಮ ಅಣ್ಣ ನನಗೆ ಫುಲ್ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಅಣ್ಣ ಇಲ್ಲ ಅಂದ್ರೆ, ಮಹೇಂದ್ರ ಮೋಹನ್ ಸಾರ್, ನಾವು ಯಾರು ಇಲ್ಲ ಅಂದ್ರೆ ನಾವು 3 ಜನ. ನಮ್ಮ ಅಣ್ಣ ಅಂತ ದೇವರು, ಮಹೇಂದ್ರ ಅಂತ ಅವರು ನನಗೆ ನಿಜ ಆಂಜನೇಯ ಇದ್ದಂಗೆ. ನಾನು ಅವ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಉಸಿರು ಮಹೇಂದ್ರ ಮೋಹನ್ ಸಾರು, ದೊಡ್ಡರಂಗೇಗೌಡ ಸರ್, ಶಿವರಾಮಣ್ಣ, ನಿಮ್ಮೆಲ್ಲರಿಗಾಗಿ ನಮ್ಮ ಹೆಸರು ಡಿಗ್ರಿ ಸರ್. ನಮ್ಮ ಅಜಯ್ ಸಾರ್ ಅಂತೂ ನಿಜವಾಗ್ಲು ಅವ್ರಿಗೆ ಜೂನಿಯರ್ ಯೇಸುದಾಸ್ ಅಂತ ನಾವು ಹೇಳ್ಬೋದು. ಅವರು ನಾನು ಏನು ಕೊಟ್ಟರು ಇಷ್ಟು ಹೊತ್ತವರೆಗೂ ಎಲ್ಲಿ ಎಷ್ಟು ಕೊಟ್ಟರು ಅಷ್ಟೇ ಇಟ್ಕೊಂಡು ಹೋಗ್ತಾರೆ ಕೆಲವರು. ಆದ್ರೆ ನಾನು ಯಾರಿಗೂ ಕಂಡ ಕೊಡಲ್ಲ, ನನಗೆ ಕಷ್ಟ ಸುಖ ಗೊತ್ತು. ಆ ಮಸ್ತಾನ್ ಸಾರ್ ಅಷ್ಟೇ, ಮಸ್ತಾನ್ ಸಾರ್ ಬಂದಪ್ಪ ತಲೆ ತಿನ್ನಕ್ಕೆ ಅಯ್ಯೋ ಅಂದ್ಬಿಡ್ತಾರೆ. ಅವ್ರಿಗೆ ನಾನು ತಲೆ ತಿಂದಿಲ್ಲ ಅಂದ್ರೆ ಈ ತರ ಡಿಸೈನ್ ಬರ್ತಾ ಇರ್ಲಿಲ್ಲ. ಈ ಡಿಸೈನ್ ಬರೋ ಕಾರಣ ಏನಂದ್ರೆ ನಾನು ತಲೆ ತಿಂತೀನಿ.
ಅವ್ರು ಇಲ್ಲಿ ಬಿಟ್ಬಿಡಪ್ಪ ನಾ ಬಿಡಲ್ಲ, ನಾನು ಯಾಕೆ ಸರ್ ಬಿಡ್ಲಿ, ಈ ತರ ಎಲ್ಲರ ಹತ್ರ ವರ್ಕ್ ತಗೊಂಡಿದ್ದೆ. ನಮ್ಮ ರಿಷಬ್ ಅವ್ರ ಹತ್ರ ಅಷ್ಟೇ 6 ತಿಂಗಳು ಸ್ವಿಚ್ ಆಫ್ ಮಾಡ್ಬಿಟ್ರು. ಯಾಕೆ ಲೇಟ್ ಆಯ್ತು, 6 ತಿಂಗಳು ಸ್ವಿಚ್ ಆಫ್ ಮಾಡಿ ಅವ್ರಿಗೆ ಮೂಡ್ ಅಪ್ಸೆಟ್ ಆಗಿ ಹೋದ್ರು. ಅಕ್ಬರವ್ರಿಗೆ ಕಾಯ್ದು ಹೋಗ್ಬಿಟ್ಟಿದ್ದೆ. ಆಮೇಲೆ ಕೊರೋನಾ ಬಂತು. ಈಗ ಅವ್ನು ನಂಜೇಗೌಡ ಏನಂದ್ಬಿಟ್ಟ, ನಮ್ಮ ಹುಡುಗ ನಂಜೇಗೌಡ ಅಲ್ಲಿ ಕೂತ ನೋಡಿ, ಈ ಪಿಕ್ಚರ್ ರಿಲೀಸ್ ಆಗ ನಿನ್ ಕಾಲ್ ಕೆಳಗೆ ಸೂರ್ ಬಿಡ್ತೀನಿ ಅಂತ. ನಾನು ಆಮೇಲೆ ಅದೇನೋ ಕೆಲವರಿಗೆ ಭಗತ್ ಸಿಂಗ್ ಆಗೋದು, ಕೆಲವು ಗಾಂಧೀಜಿ ಆಗೋದು, ಭಗತ್ ಸಿಂಗ್ ತರ ಏನೋ ಅಂದ್ಬಿಟ್ಟೆ. ಅವನೇನೋ ಒಳ್ಳೆ ಹುಡುಗನೇ. ಆಮೇಲೆ ಅದೇನೋ ಅಂದ, ನಾನು ಅದು ಇವೆಲ್ಲ ಅಂದದ್ದೆಲ್ಲ ನಾನು ಮೆಟ್ಲ ಮಾಡಿದ್ದೀನಿ. ನೀವು ಅಂದದ್ರಿಂದ ನಾನು ತುಂಬಾ ನಿಮ್ಮನ್ನ ಪ್ರೀತಿಸ್ತೀನಿ. ನನಗೆ ಅವಮಾನ ಮಾಡಿದವರೇ ದೇವರು. ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಬೆಲೆ ಕಟ್ಟಕ್ಕಾಗಲ್ಲ. ನೀವೆಲ್ಲ ನನಗೆ ದೇವರುಗಳಿದ್ದಂಗೆ. ನನಗೆ ಲೈಫ್ ಕೊಟ್ಟರೆ ಖಂಡಿತವಾಗ್ಲೂ 10 ವರ್ಷದಲ್ಲಿ 50 ಚಿತ್ರ ತೆಗಿಬೇಕಂತಿದ್ದೀನಿ. ಇದರಲ್ಲಿ ಅರ್ಧಕ್ಕಾದ ನಾನು ಪ್ರಾಣಿ ಪಕ್ಷಿಗಳಿಗೆ ಮನಸ್ಸಿಗೆ ಸೇವೆ ಮಾಡ್ಬೇಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಎಲ್ಲ ಕೇಳ್ಕೊಳ್ತೀನಿ. ಇಲ್ಲಿ ಬಂದಿರೋ ಅಂತ ಪ್ರತೀಕ್ಷಾ ಆಗಿರ್ಬೋದು, ಸುಧರ್ ಪ್ರಕಾಶ್, ನಮ್ಮ ಹರಿಹರನವರು ನಮಗೆ ತುಂಬಾ ಬಲಗೈ ಬಂಟ ಇದ್ದಾಗ. ನಾನು ಅವ್ರನ್ನ ಬಿಟ್ಕೊಡಲ್ಲ, ಅವ್ರು ನಾನು ಬಿಟ್ಕೊಡಲ್ಲ. ಈ ಕಿಲಾಡಿಗಳು ನನ್ನ ಡಿಸ್ಟ್ರಿಬ್ಯೂಷನ್ ಅಲ್ಲಿ 65ನೇ ದಿನ ಓಡ್ತಾ ಇದೆ, 6 ಥಿಯೇಟ್ರಲ್ಲಿ ಓಡ್ತಾ ಇದೆ. ಯಾಕಂದ್ರೆ ಅವರು ನಾವು ಒಬ್ಬರನ್ನೊಬ್ರು ನಾವು ಬಿಟ್ಕೊಡಲ್ಲ. ನಾವು ಅಣ್ಣ ತಮ್ಮರಿದ್ದ, ನಮ್ಮ ಅಣ್ಣನೇ ನಾನು ಬಿಟ್ಕೊಡ್ತೀನಿ, ಹರಿಹರನ್ನ ಬಿಟ್ಕೊಡಲ್ಲ. ನಮ್ಮ ತಮ್ಮನ್ನ ನಾನು ಬಿಟ್ಕೊಡ್ತೀನಿ, ರಾಜನವ್ರಿಗೂ ಬಿಟ್ಕೊಡಲ್ಲ. ಯಾಕಂದ್ರೆ ನಮಗೆ ಅಣ್ಣ ತಮ್ಮರು ಇರ್ತಾರೆ, ಇಲ್ಲ ಅಂತಲ್ಲ. ಇವರೆಲ್ಲ ನಮ್ಮ ಜೊತೆಲಿರೋ ಅಂತವ್ರು. ಅಜಯ್ ಸರ್ ಆಗಿರ್ಬೋದು, ಪ್ರತೀಕ್ಷಾ ಅವರಿಗೆ. ಆಮೇಲೆ ಕೆಲವರು ಕ್ಯಾಮ್ರಾಗೆ ಅಡ್ವಾನ್ಸ್ ಕೊಟ್ರೆ ಅಲ್ಲೆಲ್ಲ ಇರ್ತಾರೆ, ಸರ್ ದುಡ್ಡು ಬರ್ಲಿಲ್ವ ಸರ್, ಅದು ಅಡ್ವಾನ್ಸ್ ಕೊಟ್ಟಿದ್ದು ಉಂಡಿಗೆ ಹಾಕಿದ್ರೆ ಕೇಳಬಾರ್ದು. ಈ ತರ ಎಲ್ಲ ತುಂಬಾ ನೋವು ಕೊಟ್ರು. ಬಟ್ ನಮ್ಮ ಅಣ್ಣ ಪ್ರತಿ ತಿಂಗಳು ನನಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಅಣ್ಣ ಆಮೇಲೆ ಇರ್ಬೋದು ಮಹೇಂದ್ರ ಮನ ಸರ್, ಅವ್ರ ಸೀನ್ ಬಂದಾಗ ಮಾಡ್ತಾರೆ. ಆ ಸೀನಿಗೆ ನಾನು ಏನ್ ಬೇಕಾ ಸಾರಿಗೆ ಇದು ಮಾಡಿದ್ರಿ. ಇವತ್ತು ಅವ್ರು ಯಾವ್ದೋ ಕಾರಣಾಂತರದಿಂದ ಬಂದಿಲ್ಲ. ಸಾರಿಗೇನೋ ಸ್ವಲ್ಪ ಸಾರ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ನಮ್ಮ ಶಿವರಾಮಣ್ಣ ಅಂತೂ ನನ್ನ ಜನನಿ ಜನ್ಮಭೂಮಿ ನೋಡಿ ಚೆನ್ನಾಗಿತ್ತು. ನಮ್ಮ ಯೋಗಶ್ರೀ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಹರಳಿದ್ರೆ ಮೈನಸ್, ಕೆರಳಿದ್ರೆ ವೈರಸ್, ಸ್ಯಾರಿಟಿಗೆ ಬಂದ್ರೆ ವಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ಡಿಲೀಟ್ ಕಲರ್ ತೋರಿಸಿದ್ರು ಬಿಡಲ್ಲ. ಕಂಡು ಫುಡ್ ತಿಂದು ಬೆಳೆದ ಬ್ರೆಡ್ಗೆ ಎಷ್ಟು ಬೇಕಾದ್ರೆ ಒಳ್ಳೆ ಫುಡ್ ತಿಂದು ಬೆಳೆದ ಬ್ರೆಡ್ ನನಗೆ ಇನ್ನಷ್ಟು ಬೇಕು. ನಿಮ್ಮಂತ ಪಾಲಿಗೆ ಸಿಕಾರಿ ಗೊತ್ತಾಯ್ತಾನೆ ರೇ ಟಪಾರಿ. ನಾವು ಫೀಲ್ಡ್ ಅಲ್ಲಿ ಆಡೋದು ನೋ ಬಾಲ್, ವೈಟ್ ಬಾಲ್, ಗುಡ್ ಬಾಲ್, ಎಲ್ಲಂದ್ರೆ ಫುಟ್ಬಾಲ್, ಅಲಾರಾಮ್ ವಾಲ್ಯೂಮ್ ಜಾಸ್ತಿ ಆದ್ರೆ ಎನರ್ಜಿ, ಮನ್ಸನೇ ಅಲಾರ ಅಂತ ಮಾಡ್ಕೊಂಡ್ರೆ ನನಗೆ ಅಲರ್ಜಿ. ಗೋಲ್ಡ್ ಯಾವತ್ತು ಗೋಲ್ಡ್ ಆಗಲ್ಲ. ಪೇಸ್ ಅಪ್ ಮಾಡಿ, ಪೂಲ್ ಸ್ಟಾಪ್ ಮಾಡಿ, ಫುಲ್ ಸ್ಟಾಪ್ ನಾನು ಹೆವಿ ನಾನ್ ಸ್ಟಾಪ್ ಹೈಟ್ಯಾಕ್ ಮಾಡಿ, ಓವರ್ಟೇಕ್ ಮಾಡಿ, ರೌಂಡ್ ಔಟ್. ನೀನು ಆಫ್ಟರ್ ನೀನು ಆಟೋ ಚಾಲಕ, ನನ್ನ ಸ್ವತಂತ್ರ ಸಾಕು ಹೋಗಿದ್ದಿಲ್ಲ, ಗೊತ್ತಾಯ್ತು. ನಾ ಬದ್ಮಾಸ್ ಆಟೋ ಚಾಲಕರ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಿರ್ಲಿ, ಬದ್ಮಾಸ್ ಅಲ್ಲ ನಿಮ್ಮಂತರ ಬಿಗ್ ಬಾಸ್. ಗುಬಲ್ ನಾ ಹತ್ರ ಕಲ್ಸ್ಕೊಂಬಂದು ಸಿಂಹದ ಹತ್ರ ಹೋರಾಟ ಮಾಡ್ತಂತ ನಿಮ್ಮಂತರ ಪಾಲಿ ಗುಬಲ್ ಅಲ್ಲ ರೆಬಲ್. ಈ ಮಂತ್ರದಂಡ ಇರೋ ಜಾಗ ನಿನಗೆ ಗೊತ್ತಾಗಲ್ಲ. ಸಿಂಹಕ್ಕೆ ನರಿಯಲ್ಲಿಂತೆ, ಕುರಿಯಲ್ಲಿಂತ, ತೋಳಲ್ಲಿಂತ ಗೊತ್ತಲಿ. ಆಟಗಾರನಿಗೆ ಆಟ ಗೊತ್ತ, ಮಾಟಗಾರನಿಗೆ ಮಾಟ ಗೊತ್ತ, ಬೇಟೆಗಾರನ ಬೇಟೆ ಗೊತ್ತ, ಆಟೋ ಚಾಲಕರಿಗೆ ನಿಮ್ಮಂತ ತುಕ್ಕಿಡಿದ ತುಕಾಲುಗಳು ಎಲ್ಲಿಂದ ಗೊತ್ತುಗಳೇ. ನೀನು ನನ್ನ ಸೈಡ್ ಗುಂಡಿ ಅಲ್ವೋ, ನಿಮ್ಮಂತ ಗುಂಡಿಯಲ್ಲಿ ಗೂಡು ಕಟ್ಕೊಂಡು ಮಲಗಿದ ಕಾಕಿ ದೊಡ್ಡ ಜಾಕಿ ಆಟ ಮಾಡ್ಕೊಳ್ಳಲ್ಲ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ನಂದು ಬಂದು ಚಾಮರಾಜನಗರ ಅನ್ನೋದು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಆ ಒಂದು ಹಳ್ಳಿಯಿಂದ ಬಂದ ಹುಡುಗಿ ನಾನು. ಆ ಒಂದು ಹುಡುಗಿಯಲ್ಲಿರೋ ಕಲೆನ ಗುರ್ತಿಸಿದ್ದು ನಮ್ಮ ಆಟೋರಾಮಣ್ಣ ಸರ್. ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಆಕ್ಚುಲ್ ಆಗಿ. ಸೊ ಆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಆಟೋರಾಮಣ್ಣ ಸರ್ಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಆಕ್ಚುಲಿ ಸ್ಟೇಜ್ ಮೇಲೆ ಕುಂತಿರೋದು ಫಸ್ಟ್ ಟೈಮ್. ನಿಮ್ಮೆಲ್ಲ ನೋಡ್ತಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ, ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಎಲ್ರಿಗೂ ಥ್ಯಾಂಕ್ಸ್. ಖಂಡಿತವಾಗ್ಲೂ ಎಲ್ಲರೂ ನಮ್ಮ ಚಿತ್ರನ ನೋಡ್ಬೇಕು. ಅದು ಥಿಯೇಟರ್ ಅಲ್ಲ ನೋಡಿ. ದಯವಿಟ್ಟು ಯಾರು ಪೈರಸಿ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬಾನೇ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನೀವು ಪೈರಸಿ ಮಾಡಿದ್ರೆ ಪಾಪ ಪ್ರೊಡ್ಯೂಸರ್ಸ್ ಎಲ್ಲ ಏನಾಗ್ಬೇಕು ಹೇಳಿ. ಸೊ ಆ ಒಂದು ಕಾರಣಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟ, ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು, ಹೊಸ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊಂತೀನಿ. ಸೊ ಈ ಮಾತೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮ್ಮ ಹೆಸರು ರಿಷಬ್ ರತ್ನಂ. ಸೊ ಎಲ್ಲರೂ ನಮ್ಮ ಗುರುಗಳು ತೋಟರಂಗೆ ಸರ್ ಅವ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಹೆಸರು ರಿಷಬ್ ರತ್ನಂ. ಇದು ನನ್ನ ಫಸ್ಟ್ ಫಿಲಮು. ಸೊ ಆಟೋರಾಮಣ್ಣ ಹೆಂಗೆ ಪರಿಚಯ ಆಯ್ತಂದ್ರೆ, ನನ್ಗೆ ಒಂದು 4 ವರ್ಷ ಮುಂಚೆ ಶಾರ್ಟ್ ಫಿಲಮು ಮತ್ತು ಮ್ಯೂಸಿಕ್ ಮಾಡ್ತಾ ಇದ್ದೆ. ಸೊ ಅವಾಗ ಸರ್ ಆ್ಯಕ್ಟ್ ಮಾಡಿದರು. ಸೊ ಅದರಲ್ಲಿ ಏನೋ ಒಂದು ಕಾಂಟ್ರವರ್ಸಿ ಆಯಿತು. ಸೊ ಅದು ಸರ್ ಹೋಗ್ಲಿಲ್ಲ. ಅವಾಗ ಸರ್ ಬಂದು ಹೇಳಿದ್ರು, ನಿಮ್ ಮ್ಯೂಸಿಕ್ ಚೆನ್ನಾಗಿದೆ, ಬಟ್ ನಿಮ್ದು ಏನು ತಪ್ಪಿಲ್ಲ, ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ಅದು ನೆನಪಾಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಅದು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ದೊಡ್ಡರಾಗಿ ಗೌಡ್ರು ಅವರು. ಸೊ ನಾನು ಹೊಸಬ ಇಂಡಸ್ಟ್ರಿಗೆ. ಸೊ ನಾನು ಇಳರಾಜ ಅವ್ರ ಶಿಷ್ಯ ನಾನು ಆಕ್ಚುಲಿ. ಸೊ ಅಲ್ಲಿಂದ ನಾನು ಎಲ್ಲ ಆರ್ಟಿಸ್ಟ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ತರ ದೊಡ್ಡರಂಗೆ ಸರ್ ಇಲ್ಲಿ ನನಗೆ ಸಪೋರ್ಟ್ ಮಾಡಿದ್ದು ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್. ಅದೇ ತರ ನಮ್ ಅಜಯ್ ಸರ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನೀವು ಕೇಳಿದ್ರ ಎಷ್ಟು ಹೆಂಗ್ ಹಾಡಿದ್ದಾರೆ ಅಂದ್ರೆ. ಸೊ SPB ಸರ್ ನೆಕ್ಸ್ಟ್ ನನ್ನ ಪ್ರಕಾರ ಅವರೇ ನಾನು ಅನ್ಸ್ಕೊಂತ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅದೇ ತರ ಎಲ್ಲ ಸಿಂಗರ್ಸ್ ಚೆನ್ನಾಗಿ ಹಾಡಿದ್ದಾರೆ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.
ಅಂತ ಹೇಳ್ತಾ ಸಾಷ್ಟಾಂಗ ನಮಸ್ಕಾರಗಳು. ಆಟೋ ರಾಮಣ್ಣ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಶ್ರೀಗಂಗಳಿಗೆ ಶ್ರೀ ಬಾಳ್ಗೆ ಎಲ್ಲರಿಗೂ ನಮಸ್ತೆ. ಹರಿಹರನ್, ನಟ, ನಿರ್ದೇಶಕ. ಆಟೋ ರಾಮಣ್ಣ ಅನ್ನೋ ಸಿನಿಮಾ ಆಲ್ಮೋಸ್ಟ್ ಗುರುಗಳು ಎಲ್ಲ ವೇದಿಕೆ ಮೇಲೆ ಕೂತಿರೋಂಥ ಎಲ್ಲ ಗುರುಗಳು ಅದ್ರ ಬಗ್ಗೆ ವಿಷಯಗಳನ್ನ ಮಾತಾಡಿದ್ದಾರೆ. ಆಟೋ ರಾಮಣ್ಣ ಅವ್ರ ಬಗ್ಗೆ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಸಿನಿಮಾನ ಮಾಡಿ ಆಚೆ ತರೋದೊಂದು ಅದಕ್ಕಿಂತ ದೊಡ್ಡ ಕಷ್ಟ. ಆ ಎಲ್ಲಾ ಕಷ್ಟಗಳು ಒಂದ್ ರೀತಿಯಲ್ಲಿ ನೋಡಿದ್ವಿ. ರಾಮಣ್ಣ ಅವರು ಒಂದು ವಿಭಿನ್ನ ರೀತಿಯಾದಂತ ಒಂದು ಜೀವಿ ಅಂತ ಕರಿಬಹುದು. ಯಾಕಂದ್ರೆ ಈ ಬುದ್ಧಿಜೀವಿಗಳು ತುಂಬಾ ಜನ ಏನಿರ್ತಾರೆ, ಇಲ್ಲಿ ಅಷ್ಟು 9-10 ಡಿಪಾರ್ಟ್ಮೆಂಟ್, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ದೊಡ್ಡ ಕಷ್ಟ. ನಟನೆ ಮಾಡಿ, ನಿರ್ದೇಶನ ಮಾಡಿ, ಸಾಹಸ ಆಗಿ, ಗೀತ ರಚನೆಕಾರನಾಗಿ, ಗಾಯಕನಾಗಿ, ನೃತ್ಯನಾಗಿ, ಹೀಗೆ ಕ್ಯಾಮ್ರಾ ಒಂದು ಬಿಟ್ಟಿದ್ದಾರೆ ಅಷ್ಟೇ, ಮಿಕ್ಕಿದ ಎಲ್ಲಾ ವರ್ಕ್ನು ಮಾಡಿದ್ದಾರೆ. ಅಷ್ಟು ಟ್ಯಾಲೆಂಟೆಡ್ ಇರುವಂತ ಒಂದು ಬುದ್ಧಿಜೀವಿ ಅಂತ ಕರಿಬಹುದು. ತುಂಬಾ ರಾತ್ರಿ 12:30, 1 ಗಂಟೆ 2 ಗಂಟೆಗೆ ಮಲಗುವಂತವ್ರು, ಬೆಳಗ್ಗೆ 5 ಗಂಟೆಗೆ ಎದ್ದು ಅವರ ಒಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗುವಂಥದ್ದು. ಆಟೋ ರಾಮಣ್ಣನ ಸಿನಿಮಾದಲ್ಲಿ ತುಂಬಾ ಅದ್ಭುತ. ನನಗೊಂದು 2-3 ಸೀನ್ ಕೊಟ್ಟಿದ್ದಾರೆ. ನಾನು ಅದನ್ನ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಟೋ ರಾಮಣ್ಣ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. 1999, 96, 97ರಿಂದ ನಾವು ಆಟೋ ರಾಮಣ್ಣ ಅವರು ಪರಿಚಯ. ಬಾಪೂಜಿ ನಗರದಲ್ಲಿ ಇಬ್ರು ಒಂದೇ ಫೋಟೋ ಅಂಗಡಿಯಲ್ಲಿ ಫೋಟೋ ಹಿಡಿಸ್ತಾಗಿಂದ ಹಿಡಿದು ಈಗ ಒಂದೇ ಸ್ಟೇಜ್ ಅಲ್ಲಿ ಇಬ್ರು ಇಂಟ್ಕೊಳ್ಳೋವರೆಗೂ ಕರೆ ತಂದಿದ್ದಕ್ಕೆ ಆ ಗಾಳಿ ಆಂಜನೇಯ ಸ್ವಾಮಿಗೂ ಹಾಗೂ ಅವರ ವೀರಾಂಜನೇಯ ಸ್ವಾಮಿಗೂ ಹಾಗೂ ಗುರುಗಳ ಪಾದಕ್ಕೂ ನಾನು ನಮಿಸ್ತೇನೆ. ನನಗೆ ಒಂದು ತಪ್ಪು ಎಲ್ಲರೂ ಮಾಡ್ತಾರೆ. ಈಗ ಬರ್ಬೇಕಾದ್ರೆ ಸ್ಕ್ರೀನಿಂಗ್ ಅಲ್ಲಿ ಕೆಲವು ತಾಂತ್ರಿಕ ದೋಷಗಳಿತ್ತು. ಅದು ರಾಮಣ್ಣ ಅವರ ದೋಷ ಅಲ್ಲ. ಸ್ಕ್ರೀನಿಂಗ್ ಅಲ್ಲಿ ಸಣ್ಣ ಪುಟ್ಟ ಏನೇ ಸಮಸ್ಯೆ ಇದ್ದಿದ್ದು ಅದು ಒಂದು ಸ್ಕ್ರೀನಿಂಗ್ ಅಲ್ಲಿ ಏನೇ ಎಡಿಟರ್ ಮತ್ತೆ DA ಇಂದ ಏನ್ ಬಂದಿರೋಂಥದ್ರಲ್ಲಿ ಕೆಲವು ದೋಷ ಇದೆ ಹೊರತು ಅದು ಬಿಟ್ಟು ಅವ್ರು ವರ್ಕ್ ಮಾಡಿರೋ ವಿಷಯದಲ್ಲಿ ಯಾವುದೋ ದೋಷ ಇಲ್ಲ. ಸಿನಿಮಾ ಖಂಡಿತವಾಗ್ಲು ಗುರುಗಳು ಅವರ ನಾಲಿಗೆಯಲ್ಲಿ ನುಡಿದಂತೆ ಆ ಸರಸ್ವತಿ ತಾಯಿ ಹೇಳ್ದಂಗೆ ಅದು ಖಂಡಿತವಾಗ್ಲೂ ಹಣ ಗಳಿಕೆಯಾಗಿ ಹೆಚ್ಚೆಚ್ಚು ದಿನಗಳ ಓಡ್ಲಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಕೇಳ್ಕೊತೀನಿ. ದಯವಿಟ್ಟು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರೋರು ಒಂದ್ಸತಿ ಬಂದು ಸಿನಿಮಾ ನೋಡ್ಬಿಡ್ಬೇಡ್ರಪ್ಪ, ಕೈ ಮುಗಿದು ಕೇಳ್ಕೊತೀನಿ. ತಮ್ಮ ಸ್ನೇಹಿತರು, ವಂಶ ಎಲ್ಲಾರು ಕರ್ಕೊಂಡ್ಬಂದು ದಯವಿಟ್ಟು ಸಿನಿಮಾನ ನೋಡಿ. ಸಿನಿಮಾ ಥಿಯೇಟರ್ ಇರೋವರೆಗೂ ಅದನ್ನ ಪ್ರಮೋಷನ್ ಮಾಡಿ ಅಂತ ಆಕ್ಟಿಂಗ್ ಮಾಡಿದಂಥವ್ರಿಗೂ ತಾಂತ್ರಿಕವಾದವ್ರಿಗೂ ನಾನು ಮನವಿ ಮಾಡ್ಕೊತೀನಿ. ಧನ್ಯವಾದಗಳು. ರಾಮಣ್ಣವರು ನನಗೆ ಫೋನ್ ಮಾಡಿದ್ರು, ಸರ್ 1ನೇ ತಾರೀಕು ಒಂದು ಕಾರ್ಯಕ್ರಮ ಇಟ್ಟು 19ನೇ ತಾರೀಕು ನೀವು ಬರಬೇಕು ಅಂತೇಳಿ. ರಾವಣ ನನಗೆ ಯಾಕಂತಂದ್ರೆ ಪೊಲೀಸ್ ಇಲಾಖೆಲಿರೋದು ನೋಡ್ತಾ ಇದೆಯಲ್ಲಪ್ಪ, ನನಗೆ ಇತ್ತೀಚೆಗೆ ಬಹಳಷ್ಟು ಚಳುವಳಿಗಳು, ಮುಷ್ಕರು, ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇದೆ. ನನಗೆ ಸಮಯ ಸಿಕ್ಕಲು ಬಹಳ ಕಷ್ಟ. ಸಮಯ ಸಿಕ್ಕಲು ಖಂಡಿತ ಬರ್ತೀನಿ ಅಂತ ಅಂತಾರೆ. ಯಾಕೆಂತಂದ್ರೆ ರಾಮಣ್ಣವ್ರ ಬಗ್ಗೆ ನಾನು ಹೇಳಕ್ಕೆ ಪದಗಳೆಲ್ಲ ಹೆಚ್ಚಿಗೆ ಅಂತಾರೆ. ಎಂತ ಒಬ್ಬ ಮಹಾನ್ ಕಲಾವಿದ ಅಂತಂದ್ರೆ ಬರೀ ಚಲನಚಿತ್ರದಲ್ಲ, 30 ರಂಗಭೂಮಿ ನಟ ಅವರು. ಯಾಕಂದ್ರೆ ಬಳ್ಳಾರಿಯಿಂದ ಬಂದು ಬೆಂಗಳೂರು ನಗರಕ್ಕೆ ಬಂದು ರಾಜಧಾನಿಗೆ ಇಷ್ಟು ಮಟ್ಟಿಗೆ ಎತ್ತರ ಪಡೆದಾರೆ ಅಂತಂದ್ರೆ ಬಹಳ ಸಂತೋಷ ಪಡ್ತೀನಿ. ಎಂತ ಒಬ್ಬ ಕಲಾವಿದ. ವೇದಿಕೆ ಮೇಲೆ ಹಿರಿಯರಿಗೆಲ್ಲರಿಗೂ ನಮಸ್ಕಾರ ಹಾಗೂ ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ. ನಮ್ಮನ್ನ ಸೆನ್ಸಾರ್ ಕುಮಾರ್ ಅಂತ ಹೇಳ್ಬಿಟ್ಟು ಒಂದು ಅಡ್ಡಕಚ್ಚಲೆ ಸಿಗಿಸ್ತಾಗೆ. ಯಾಕೆಂದ್ರೆ 200 ದಿವಸ ನೀವು ತೆಗೆದಂತ ಸಿನಿಮಾನ ನಾವು 2.5 ಗಂಟೆಯಲ್ಲಿ ಸೆನ್ಸಾರ್ ಮಾಡೋದಕ್ಕೂ ಎಂತ ತೊಂದರೆಗಳಿರುತ್ತೆ. ನಾವು ಏನು ಮಾತಾಡಿದ್ರೆ ಹೆಚ್ಚು, ಮಾತಾಡದೇ ಇದ್ರೆ ಕಮ್ಮಿ. ಆದ್ರಿಂದ ಸಿನಿಮಾ ಯಶಸ್ವಿಯಾಗಲಿ, ಸಿನಿಮಾ ತುಂಬಾ ಹೃದಯದಿಂದ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ನಾನು ಪ್ರತೀಕ್ಷಾ. ಆಟೋ ರಾಮಣ್ಣ ಅವರು ತುಂಬಾ ಚೆನ್ನಾಗಿ ಮೂವಿ ಕಷ್ಟಪಟ್ಟು ಮಾಡಿದ್ದಾರೆ. ಒಳ್ಳೆ ಸಕ್ಸಸ್ಫುಲ್ ಆಗ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇಂಥ ಒಳ್ಳೆ ಮೂವಿಗೆ ನನ್ಗೆ ಆಪರ್ಚುನಿಟಿ ಕೊಟ್ಟಿಗೆ ತುಂಬಾ ಥ್ಯಾಂಕ್ಸ್. ಆಲ್ ದ ಬೆಸ್ಟ್ ಎಲ್ರಿಗೂ.